ಜಗದ್ವ್ಯಾಪಿನೀಂ ವೀಣಾ ಪುಸ್ತಕಧಾರಿಣೀಂ ಅಭಯದಾಂ ಜಾಡ್ಯಾಂಧಕಾರಾಪಹಾಂ ಹಸ್ತೆ ಸ್ಫಾಟಿಕಮಾಲಿಕಾಂ ವಿದದತೀಂ ಪದ್ಮಾಸನೆ ಸುಸ್ಥಿತಾಂ ವಂದೇ ತಾಂ ಜಗದೀಶ್ವರೀಂ ಭಗವತೀಂ ಬುದ್ಧಿಪ್ರದಾಂ ಶಾರದಾಂ ವಂದೇಹಂ ಮಂಗಳಾತ್ಮಾನಂ ಭಾಸ್ವಂತಂ ವೇದವಿಗ್ರಹಂ ಯಾಜ್ಞವಲ್ಕ್ಯಂ ಮುನಿಶ್ರೇಷ್ಠಂ ಜಿಷ್ಣುಂ ಹರಿಹರ ಪ್ರಿಯಂ. ಸದ್ಭಕ್ತವೃಂದದವರು ಎಲ್ಲರಿಗೂ ಸಹ ಆತ್ಮೀಯ ಪ್ರಣಾಮಗಳನ್ನು ಅರ್ಪಿಸ್ತಾ ಯೋಗಿ ಶ್ರೇಷ್ಠ ಯಾಜ್ಞವಲ್ಕ್ಯ ಅವರ ಬಗ್ಗೆ ಕೆಲವು ವಿಚಾರಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಯಾಜ್ಞವಲ್ಕ್ಯರ ಕಾಲವನ್ನು ನಮ್ಮ ಪುರಾತನರು ಅದನ್ನ ಏನು ಹೇಳ್ತೀವಿ ಕ್ರೋನೊಲಾಜಿಕಲ್ ಆರ್ಡರ್ ಅಂತ ಹೇಳ್ತೀವಲ್ಲ, ಆ ರೀತಿ ಲೆಕ್ಕ ಹಾಕಿದಾಗ ಸುಮಾರು 5,000 ವರ್ಷಗಳ ಹಿಂದೆ ಇದ್ದಂಥವರು, ದ್ವಾಪರ ಯುಗದ ಮಧ್ಯದಲ್ಲಿ ಇದ್ದಂಥವರು, ನೇರವಾಗಿ ವೇದವ್ಯಾಸರ ಶಿಷ್ಯರಿಂದಲೇ ವಿದ್ಯಾಭ್ಯಾಸವನ್ನು ಮಾಡಿದಂತಹ ಮಹಾವ್ಯಕ್ತಿ ಅಂತ ಹೇಳಿ ಅವರ ಕಾಲವನ್ನು ಗುರುತಿಸ್ತಾರೆ. ಸೀತೆಯ ತಂದೆಯಾದ ಜನಕ ಮಹಾರಾಜನ ನಂತರದ 6ನೇ ತಲೆಮಾರಿನವರ ಜೊತೆಗೆ ಇವರಿಗೆ ಏನು ಆಧ್ಯಾತ್ಮಿಕ ಸಂಬಂಧ ಇತ್ತು, ಅವರಿಗೆ ಮಾರ್ಗದರ್ಶನವನ್ನು ಮಾಡಿರೋದು ಅಂತ ಹೇಳಿ ಕ್ರೋನಾಲಜಿಕಲ್ ಆರ್ಡರಲ್ಲಿ ಅಥವಾ ಇಸ್ವಿಯಲ್ಲಿ ಇವರ ವಿಚಾರವನ್ನು ಮೆನ್ಷನ್ ಮಾಡ್ತಾರೆ. ಇಷ್ಟು ವಿಷಯ ನಾನು ಯಾಕೆ ಹೇಳಿದೆ ಅಂದರೆ, ನಾವು ಪೂಜೆ ಮಾಡ್ತಾ ಇರುವಂತಹ ಯಾಜ್ಞವಲ್ಕ್ಯರು ಅಂದರೆ ಸುಮ್ಮನೆ ಯಾವುದೋ ಒಂದು ಕಲ್ಪನೆಯ ಕಥೆಯಲ್ಲಿದ್ದವರೋ, ಯಾವುದೋ ಪೌರಾಣಿಕ ವ್ಯಕ್ತಿಯೋ, ಅವ್ರದ್ದು ದೇಶ ಕಾಲ ಯಾವುದು ಗೊತ್ತಿಲ್ಲದೆ ಇರುವಂತಹ ವ್ಯಕ್ತಿ ಅಲ್ಲ. ಐತಿಹಾಸಿಕವಾಗಿಯೂ ಅವರ ಉಲ್ಲೇಖ ನಮ್ಮ ಗ್ರಂಥಗಳಲ್ಲಿ ಇದೆ ಅನ್ನೋದು ನಮಗೆಲ್ಲರೂ ಗೊತ್ತಿರಬೇಕು ಅನ್ನೋ ವಿಚಾರಕ್ಕೆ ನಾನು ಹೇಳಿದೆ. ಈ 5,000 ವರ್ಷಗಳ ಹಿಂದೆ ಇದ್ದಂತಹ ಒಬ್ಬ ವ್ಯಕ್ತಿಯ ಜಯಂತಿಯನ್ನು ನಾವು ಇವತ್ತು ಆಚರಿಸ್ತಾ ಇದ್ದೇವೆ ಅಂತಂದರೆ, ಅವರಿಂದ ನಮ್ಮ ಸಮಾಜಕ್ಕೆ ಏನೋ ಒಂದು ಪ್ರೇರಣೆ ಸಿಕ್ಕಿರಬೇಕಲ್ಲ. ಅವರಿಂದ ಏನೋ ಒಂದು ಮಹತ್ವವಾದಂತಹ ಒಂದು ಪ್ರೇರಣೆ ನಮಗೆ ಸಿಕ್ಕಿದೆ. ಸಮಾಜಕ್ಕೆ ಅವರು ಮಾಡಿರುವಂತಹ ಉಪಯೋಗ ಏನು ಅನ್ನೋದನ್ನು ಸ್ವಲ್ಪ ನಾವು ಗ್ಲಾನ್ಸ್ ಮಾಡಿದರೆ ಅವ್ರ ವ್ಯಕ್ತಿತ್ವ ಎಷ್ಟು ಅತ್ಯದ್ಭುತವಾದದ್ದು ಅಂತ ಗೊತ್ತಾಗುತ್ತೆ. ಒಬ್ಬ ಮನುಷ್ಯ, ನನಗೆ ಯಾಜ್ಞವಲ್ಕ್ಯರ ಜೀವನ ಚರಿತ್ರೆಯನ್ನು ಓದಿದಾಗೆಲ್ಲ ನನಗೆ ಅನಿಸೋದೇನು ಅಂತಂದರೆ, ಒಬ್ಬ ನಿಜವಾಗ್ಲೂ ಒಬ್ಬ ಬ್ರಾಹ್ಮಣ ಅಂದರೆ ಹೇಗಿರಬೇಕು ಅನ್ನೋದಕ್ಕೆ, ಅವನು ಒಂದು ಸಮಾಜಕ್ಕೆ ಆದರ್ಶ ಅಂತ ಹೇಳ್ತಾರಲ್ಲ, ಮಂತ್ರ ತಂತ್ರ ವಿಧನಾಗಿರಬೇಕು ಅಂತ ಹೇಳ್ತಾರಲ್ಲ, ಅವು ಎಲ್ಲವೂ ಸಹ ನಮ್ಮ ಯಾಜ್ಞವಲ್ಕ್ಯರಲ್ಲಿ ನಾವು ಕಾಣ್ತೇವೆ. ಶಿಷ್ಯವೃತ್ತಿಯಲ್ಲಿದ್ದಾಗಿಂದ, ಸಣ್ಣ ಹುಡುಗ ಇದ್ದಾಗಿಂದಲೂ ಸಹ ಅವರು ಮಾಡಿರ್ತಕ್ಕಂತಹ ಅನುಷ್ಠಾನಗಳು, ಆಚರಣೆಗಳು, ಇವುಗಳನ್ನೆಲ್ಲ ನೋಡಿದಾಗ ಹಬ್ಬ ನಿಜವಾಗ್ಲೂ ಇದು ಬ್ರಾಹ್ಮಣನ ಲಕ್ಷಣ ಅಂತ ಅನ್ನೋದು ಯಾಜ್ಞವಲ್ಕ್ಯರನ್ನು ನೋಡಿದರೆ ಗೊತ್ತಾಗುತ್ತೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ನಾವೆಲ್ಲರೂ ಅಷ್ಟೋ ಇಷ್ಟೋ ನಮ್ಮ ಗುರುಗಳಿಂದ ಕಲ್ತಿರುವ ಮಂತ್ರಗಳನ್ನು ನಾವೆಲ್ಲರೂ ಹೇಳ್ತೀವಿ. ರುದ್ರ, ಚಮೆ, ಶ್ರೀ ಸೂಕ್ತ, ಪುರುಷೂಕ್ತ ಯಾವ್ಯಾವುದು ಹೇಳ್ಕೊಟ್ಟಿರ್ತಾರೋ ಅವುಗಳನ್ನೆಲ್ಲ ಹೇಳ್ತೀವಿ. ನಮಗೆ ಆ ಮಂತ್ರಗಳು ಅಂತಂದರೆ ಕೇವಲ ಅಕ್ಷರಗಳ ಸಮೂಹ ಆಗಿದೆಯೇ ಹೊರತು ಅದು ಫಲ ಕೊಡ್ತಕ್ಕಂತಹ ಒಂದು ಮಂತ್ರಗಳು, ಸಿದ್ಧ ಮಂತ್ರಗಳು ಅಂತ ನಮಗೆ ಅನಿಸಿಲ್ಲ. ಅದು ಅಥವಾ ಅನಿಸಿದ್ರೂ ಸಹ ನಮ್ಮ ಅನುಭವಕ್ಕೆ ಬಂದಿಲ್ಲ. ಇದನ್ನು ಹೇಳ್ಬೋದು, ನಾವು ನಮ್ಮ ಅನುಭವಕ್ಕೆ ಬಂದಿಲ್ಲ. ಇಷ್ಟೆಲ್ಲ ಮಂತ್ರ ಹೇಳ್ತೀವಲ್ಲ, ನಮಗದರಿಂದ ಏನಾದರೂ ಬದಲಾವಣೆಗಳಾಗಿದೆಯೇ, ಅಥವಾ ನಮಗೇನಾದ್ರು ಆ ಮಂತ್ರ ಸಿದ್ಧಿಯಾಗಿದೆಯೇ, ಅಥವಾ ಇವು ಬರೀ ಕೇವಲ ಕಲ್ಪನೆ ಅಂದರೆ ಕಾಂಬಿನೇಷನ್ ಆಫ್ ಲೆಟರ್ಸ್ ಅಂತ ಹೇಳ್ತೀವಲ್ಲ, ಅಕ್ಷರಗಳ ಸರಿಯಾದ ಜೋಡಣೆ ಅಂತ ಅನಿಸಿದರೆ, ನಮ್ಮ ಯಾಜ್ಞವಲ್ಕ್ಯ ಮಹಾಮುನಿಗಳನ್ನು ನೋಡಿದರೆ ಗೊತ್ತಾಗುತ್ತೆ. ಅವರು ಆಡಿರುವಂತಹ ಮಾತು, ಆಡ್ತಾ ಇದ್ದಂಥ ಒಂದು ಶ್ಲೋಕವೂ ಸಹ ಎಷ್ಟು ಅದ್ಭುತವಾಗಿ ಫಲ ಕೊಡ್ತಾ ಇತ್ತು ಅಂತ. ಅಷ್ಟೇ ಅಲ್ಲ, ಅವರೊಬ್ಬರು ಮಂತ್ರಸಿದ್ಧರು ಅಷ್ಟೇ ಅಲ್ಲ, ನಮ್ಮ ಭಾರತೀಯ ಸಮಾಜಕ್ಕೆ ಮುಖ್ಯವಾಗಿ ನಾವು ಹೇಳಬೇಕಂದ್ರೆ, ಈಗ ಪ್ರೆಸೆಂಟ್ ಅಂತ ಹೇಳ್ತೀವಲ್ಲ ನಾವು, ಆಧುನಿಕ ಸಮಾಜಕ್ಕೂ ಸಹ ಯಾಜ್ಞವಲ್ಕ್ಯರ ಕೊಡುಗೆ ಅತ್ಯದ್ಭುತವಾದ್ದು, ಭಾಳ ವಿಶೇಷವಾದ್ದು. ಯಾಕೆ ಅಂತಂದರೆ, ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನನ್ನು ಫ್ರೇಮ್ ಮಾಡಬೇಕಾದಾಗ ನಮ್ಮಲ್ಲಿ ಕಾನ್ಸ್ಟಿಟ್ಯೂಷನ್ನ ಫ್ರೇಮಿಂಗ್ ಕಮಿಟಿ ಇತ್ತಲ್ಲ, ಆ ಕಮಿಟಿಯಲ್ಲಿ ಹೆಚ್ಚು ರೆಫರ್ ಮಾಡಿದ ಬುಕ್ಕು ಯಾಜ್ಞವಲ್ಕ್ಯ ಸ್ಮೃತಿ. ಇದು ಆ ವ್ಯಕ್ತಿಗಳು ಮಾಡಿರುವಂಥ ವಿಶೇಷತೆ ಏನು ಅನ್ನೋದು ಗೊತ್ತಾಗುತ್ತೆ. ಇವತ್ತಿಗೂ ಹಿಂದೂ ಪೀನಲ್ ಕೋಡ್ ಬಗ್ಗೆ ಹೆಚ್ಚು ರೆಫರೆನ್ಸ್ ನಾವು ತೊಗೊಂಡಿರೋದು ಯಾಜ್ಞವಲ್ಕ್ಯ ಸ್ಮೃತಿಯಿಂದಲೇ ತೊಗೊಂಡಿದ್ದೇವೆ. ಇದನ್ನು ನೇರವಾಗಿ ಎಸ್ಪೆಷಲಿ ಕಾನ್ಸ್ಟಿಟ್ಯೂಷನನ್ನು ಫ್ರೇಮ್ ಮಾಡಬೇಕಾದ್ರೆ, ಟ್ಯಾಕ್ಸನ್ನು ಹಾಕಬೇಕಾದ್ರೆ, ಟ್ಯಾಕ್ಸನ್ನು ಕಲೆಕ್ಟ್ ಮಾಡಬೇಕಾದ್ರೆ ಯಾವ ರೀತಿ ಮಾಡಬೇಕು ಇತ್ಯಾದಿಗಳಿಗೆ ಆ ಇಡೀ ಕಾನ್ಸ್ಟಿಟ್ಯೂಷನ್ ಕಮಿಟಿಗೆ ಪ್ರೇರಣೆ ಸಿಕ್ಕಿದ್ದು ಯಾಜ್ಞವಲ್ಕ್ಯ ಸ್ಮೃತಿಯಿಂದ ಅಂಥೇಳಿ ಅಂಬೇಡ್ಕರ್ ಅವರು ಸ್ಪಷ್ಟವಾಗಿ ತಾವು ಇದ್ರ ಬಗ್ಗೆ ಆ ಕಾನ್ಸ್ಟಿಟ್ಯೂಷನ್ನ ತಮ್ಮ ಒಂದು ಕಮಿಟಿಯಿಂದ ಫ್ರೇಮ್ ಮಾಡಬೇಕಾದ್ರೆ ಯಾವ್ಯಾವ್ದ್ರದ್ದು ಹೆಲ್ಪ್ ತೊಗೊಂಡಿದ್ದೀವಿ ಅಂತ ಹೇಳಿದಾಗ ಅತಿ ಹೆಚ್ಚು ಉಪಯೋಗ ಆಗಿದ್ದು ನಮಗೆ ಯಾಜ್ಞವಲ್ಕ್ಯ ಸ್ಮೃತಿಯಿಂದ ಅಂಥೇಳಿ ಮತ್ತೆ ಮೆನ್ಷನ್ ಮಾಡಿದ್ದಾರೆ. ಅದರಿಂದಲೇ ಗೊತ್ತಾಗುತ್ತೆ ಈ ಮಹಾಮಹಿಮರು 5,000 ವರ್ಷಗಳ ಹಿಂದೆ ಮಾಡಿರ್ತಕ್ಕಂತಹ ಒಂದು ಸ್ಮೃತಿ
ಇವತ್ತಿಗೂ ಸಹ ಅದು ಎಷ್ಟು ಪ್ರಭಾವಶಾಲಿಯಾಗಿದೆ, ಎಷ್ಟು ವಿಶೇಷವಾಗಿದೆ ಅಂತ ಅನ್ನೋದು ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಇವರ ವಿಚಾರವನ್ನು ನಾವು ತಿಳ್ಕೊಳ್ಬೇಕು ಅನ್ನೋ ಉದ್ದೇಶಕ್ಕೆ ನಮಗೆ ಈ ಕಮಿಟಿಯವರು ಸುಮಾರು ಒಂದು 2-3 ವರ್ಷದಿಂದಲೂ ಕರೀತಾನೆ ಇದ್ದರು, ಸರ್ ಬರಬೇಕು, ನೀವು ಬರಬೇಕು ಅಂತ. ಯಾಕೆಂದರೆ ನಮ್ಮವೆಲ್ಲವೂ ಸಾಮಾನ್ಯವಾಗಿ ಈ ಬ್ರಾಹ್ಮಣರ ಆಚರಣೆಗಳೆಲ್ಲ ಸಂಘ ಸಂಸ್ಥೆಗಳಿಗೆ ಏನಾಗ್ಬಿಟ್ಟಿರ್ತವೆ ಅಂತಂದರೆ ಅವತ್ತಿನ ದಿನ ಎಂಥದೋ ಒಂದು ಪೂಜೆ, ಅಭಿಷೇಕ, ಉತ್ಸವ, ಆಮೇಲೆ ಪ್ರಸಾದ ಇಷ್ಟರಲ್ಲೇ ನಿಂತು ಹೋಗಿರುತ್ತೆ ಹೊರತು ಜ್ಞಾನಸತ್ರ ಅಂತ ನಾವು ಕರಿತೀವಲ್ಲ, ಒಂದು ಜ್ಞಾನಯಜ್ಞ ಅಂತ ಕರಿತೀವಲ್ಲ, ಯಾಕೆ ಈ ವ್ಯಕ್ತಿಯನ್ನು ಪೂಜೆ ಮಾಡಬೇಕು? ಅವರಿಂದ ಕಾಂಟ್ರಿಬ್ಯೂಷನ್ ಏನಿದೆ? ಅವರಿಂದ ನಾನೊಬ್ಬ ಇಂಡಿವಿಜುವಲ್, ನನಗೋ ನಿನಗೋ ಅವರಿಗೋ ಇವರಿಗೋ ಏನು ಪ್ರೇರಣೆ ಸಿಗುತ್ತೆ? ಇವರ ಜೀವನದಲ್ಲಿ ನಾವು ಏನನ್ನು ಅನುಕರಣೆ ಮಾಡ್ಬೋದು, ಅದನ್ನು ನಮಗೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆಯೇ ಅನ್ನುವ ಉದ್ದೇಶದಿಂದ ನೋಡಿದಾಗ ಯಾಜ್ಞವಲ್ಕ್ಯ ಒಬ್ಬ ಅತ್ಯಂತ ಅದ್ಭುತವಾದಂತಹ ಪರಿಪೂರ್ಣವಾದಂತಹ ಜ್ಞಾನಿ ಋಷಿಶ್ರೇಷ್ಠ ಅನ್ನೋದರಲ್ಲಿ ಅನುಮಾನವೇ ಇಲ್ಲ. ಯಾಜ್ಞವಲ್ಕ್ಯಂ ಮುನಿಶ್ರೇಷ್ಠಂ ಋಷಿಶ್ರೇಷ್ಠಂ ಅಂಥೇಳಿ ಅನೇಕ ಕಡೆಗೆ ಯೋಗೀಶ್ವರಂ ಯಾಜ್ಞವಲ್ಕ್ಯಂ ಅಂಥೇಳಿ ಇವತ್ತಿಗೂ ಸಹ ಯಾರ್ಯಾರು ಬ್ರಹ್ಮಯಜ್ಞವನ್ನು ಮಾಡ್ತಾರೆ ಅಂಥವರು ಆ ಯಾಜ್ಞವಲ್ಕ್ಯರ ಹೆಸರನ್ನು ಮೆನ್ಷನ್ ಮಾಡದೆ ಬ್ರಹ್ಮಯಜ್ಞವನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ. ಯೋಗೀಶ್ವರಂ ಯಾಜ್ಞವಲ್ಕ್ಯಂ ಅಂತಲೇ ಅದರಲ್ಲಿ ಬರುತ್ತೆ. ಹಾಗಾಗಿ ಇಂತಹ ಮಹೋನ್ನತವಾದಂತಹ ವ್ಯಕ್ತಿಯ ಜೀವನ ಚರಿತ್ರೆಯನ್ನು ನಿಮಗೆ ಕೆಲವು ವಿಚಾರಗಳನ್ನು ಮಾತ್ರ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮಗೆ ಕೊಟ್ಟಿರ್ತಕ್ಕಂತಹ ಕಾಲಾವಧಿಯು ಕಡಿಮೆ, ಅದಕ್ಕಿಂತ ಹೆಚ್ಚಾಗಿ ಊಟಕ್ಕಿಂತ ಪ್ರಾರಂಭದಲ್ಲಿ ಉಪನ್ಯಾಸ ಇಟ್ಟಾಗ ಕೇಳುವ 3 ಜನಕ್ಕೂ ಇರಲ್ಲ, ಹೇಳುವ ಉತ್ಸಾಹ ನಮಗೂ ಇರೋದಿಲ್ಲ. ಹಾಗಾಗಿ ಅದು ಆ ವ್ಯಕ್ತಿಯ ವಿಶೇಷತೆ ಏನು ಅನ್ನೋದನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಈ ಯಾಜ್ಞವಲ್ಕ್ಯರು ಇದ್ದಿದ್ದು ನಾನು ಹೇಳಿದ್ನಲ್ಲ, ದ್ವಾಪರ ಯುಗದ ಮಧ್ಯದ ಕಾಲದಲ್ಲಿ, ಈಗ 5000 ವರ್ಷಗಳ ಹಿಂದೆ ಇದ್ದವರು. ಅವರ ಜನ್ಮಸ್ಥಳ ಈಗ ಮಗಧ ಅಂತ ನಾವು ಏನು ಕರಿತೀವಿ, ಮಗಧ ದೇಶ ಅಂತ ಕರಿತೀವಲ್ಲ, ಹಿಂದೆ ಅದನ್ನು ವಿದೇಹ ಅಂತ ಕರಿತಾಯಿದ್ರು. ಜನಕ ವಂಶದವರಿಗೆ, ಸೀತೆಯ ವಂಶದವರ ರಾಜಧಾನಿಯಾಗಿತ್ತು. ಅದರಲ್ಲಿ ಮಿಥಿಲಾಸ್ಥಃ ಅಂತಲೇ ಅವ್ರನ್ನ ವರ್ಣನೆ ಮಾಡ್ತಾರೆ. ಅನೇಕ ಕಡೆಗೆ ಅವ್ರನ್ನ ವರ್ಣನೆ ಮಾಡಬೇಕಾದ್ರೆ ಮಿಥಿಲಾಸ್ಥಃ ಯಾಜ್ಞವಲ್ಕ್ಯ ಅಂತ ವರ್ಣನೆ ಮಾಡ್ತಾರೆ. ಹಾಗಾಗಿ ಈ ವಿಚಾರದಲ್ಲಿ ಯಾವ ಕಾಂಟ್ರಾವರ್ಸಿ ಇಲ್ಲ. ನಮ್ಗೆ ಎಷ್ಟೋ ಸಲ ನಮ್ಗೆ ಅನ್ಸತ್ತಲ್ಲ, ಇವರು ಅಲ್ಲಿದ್ದರೋ ಇಲ್ಲಿದ್ದರೋ ಎಲ್ಲಿ ಏನು ಅಂತಂತ ಅನ್ಸತ್ತಲ್ಲ, ಇವ್ರ ವಿಚಾರದಲ್ಲಿ ಇವೆಲ್ಲ ಕ್ರಿಸ್ಟಲ್ ಕ್ಲಿಯರ್. ಮಿಥಿಲೆಯಲ್ಲಿ ಇದ್ದಂತಹ ವ್ಯಕ್ತಿಯವರು. ಅವರು ಈಗ ಮಿಥಿಲಾ ನಗರಿ ಎಲ್ಲಿದೆ ಅಂತಂದರೆ ನೇಪಾಳ ಇಂಡಿಯಾದ ಬಾರ್ಡ್ರಲ್ಲಿದೆ, ಜನಕಪುರ ಅಂತ ಹೇಳಿ ಅದನ್ನು ಕರೀತಾರೆ. ಅಲ್ಲಿ ಇವರು ಇದ್ದಿದ್ದು ಒಂದು ಕಾಲದಲ್ಲಿ. ಇವರ ತಂದೆ ಹೆಸರು ದೇವರಾತ ಅಂತ. ದೇವರಾತ ಅನ್ನೋದಕ್ಕೆ ವಿಶೇಷತೆ ಏನು ಅಂತಂದರೆ ಅವರನ್ನು ವಾಜಪೇಯ ಯಾಗವನ್ನು ಮಾಡಿದ್ರು ಅಂತಲೂ ಅವ್ರಿಗೆ ಹೇಳ್ತಾರೆ. ವಾಜ ಅಂದರೆ ಅನ್ನ ಅಂತ ಅರ್ಥ. ಅವರ ತಂದೆಯನ್ನು ವಾಜಸನಿ ಅಂತಲೂ ಕರೆದಿದ್ದಾರೆ ದೇವರಾತರನ್ನು. ಯಾಕೆಂದರೆ ಅನೇಕ ಯಜ್ಞಯಾಗಗಳನ್ನ ಮಾಡಿದವರು ನಿತ್ಯ ಅನ್ನದಾನವನ್ನು ಮಾಡ್ತಾಯಿದ್ರು. ವಾಜ ಅಂತ ಅಂದರೆ ಅನ್ನ, ವಾನಸನಿ ಅಂದರೆ ದಾನ ಅಂತ ಹೇಳಿ, ವಾಜಸನಿ ಅಂತಂದರೆ ಅನ್ನದಾನವನ್ನು ಮಾಡ್ತಾ ಇದ್ದಿದ್ದರಿಂದ ಅವ್ರ ಮನೆತನಿಗೆ ವಾಜಸನಿ ಮನೆತನ ಅಂತ ಹೇಳಿ ಹೆಸರು. ನಮ್ಮ ಭಾರತದಲ್ಲಿ ನೀವು ಯಾವುದೇ ಒಬ್ಬ ಗ್ರೇಟ್ ಪರ್ಸನಾಲಿಟಿ ಅಂತ ನಾವು ಹೇಳ್ತೀವಲ್ಲ, ರಮಣ ಮಹರ್ಷಿಗಳಾಗಿರ್ಬೋದು ಅಥವಾ ಗೋಂದಾವಲೆ ಮಹಾರಾಜರು, ಯಾರನ್ನೇ ನೀವು ನೋಡಿ, ಅಥವಾ ಮುರುಗೋಡು ಚಿದಂಬರೇಶ್ವರ ಆಗ್ಬೋದು, ಶೇಷಾಚಲ ಸದ್ಗುರುಗಳು, ಯಾರದ್ದೇ ಜೀವನ ಚರಿತ್ರೆ ನೋಡಿದ್ರೆ ಒಂದು ವಿಶೇಷ ನಮಗೆಲ್ಲರಿಗೂ ಗಮನ ಬರೋವಂಥದ್ದು ಏನು ಅಂತಂದರೆ, ಬಹಳ ಶ್ರೇಷ್ಠವಾದಂತಹ ಅತ್ಯಂತ ಆಚಾರಶೀಲವಾದಂತಹ ಕುಲದಲ್ಲಿ ಹುಟ್ಟಿರ್ತಾರೆ. ಇದು ವಿಶೇಷತೆ. ಯಾಕೆಂದರೆ ಕೃಷ್ಣ ಭಗವದ್ಗೀತೆಯಲ್ಲಿ ಒಂದು ಕಡೆ ಅರ್ಜುನ ಕೇಳಿರೋ ಪ್ರಶ್ನೆಗೆ ಒಂದು ಉತ್ತರ ಹೇಳ್ತಾನೆ. ಏನು ಅಂದರೆ ಏನು ಆನ್ಹಿಕ ಅರ್ಧ ಆಗಿರುತ್ತೆ. 13 ಕೋಟಿ ರಾಮನಾಮ ಜಪ ಮಾಡಬೇಕು, ನಮ್ಮದು 10 ಕೋಟಿ ಆಗಿರುತ್ತೆ. ನಾವು ಅಷ್ಟರೊಳಗೆ ಸತ್ತೋಗ್ಬಿಟ್ರೆ ಮುಂದೆ ನಮ್ಮ ಗತಿ ಏನು ಅಂತ ಕೇಳಿದಾಗ ಅದಕ್ಕೆ ಏನು ಹೇಳ್ತಾನೆ, ಏನಪ್ಪ ಅಂತಂದರೆ ಮುಂದೆ ಆ ವ್ಯಕ್ತಿ ಏನು ಮಾಡ್ತಾನೆ ಅಂತಂದರೆ ಒಳ್ಳೆಯ ಶ್ರೀಮಂತರ ಮನೆತನದಲ್ಲಿಯೋ ಅಥವಾ ಆಚಾರಶೀಲರ ಮನೆತನದಲ್ಲಿಯೇ ಹುಟ್ಟಿ ಆಮೇಲೆ ತನ್ನ ಅನುಷ್ಠಾನವನ್ನು ಕಂಪ್ಲೀಟ್ ಮಾಡ್ತಾನೆ ಅಂತ ಹೇಳ್ತಾರೆ. ಹಾಗಾಗಿ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಮನೆಗಳಲ್ಲಿ ನಾವು ಉತ್ತಮವಾದಂಥ ಆಚಾರ ವಿಚಾರ, ಆಮೇಲೆ ಸಂಪ್ರದಾಯಗಳನ್ನು ಅಥವಾ ದೈವಿ ಶ್ರದ್ಧೆಯನ್ನು, ಧಾರ್ಮಿಕ ಗುಣಗಳನ್ನು ಬೆಳೆಸ್ಕೊಳ್ಬೇಕಾದ್ದು ಮಸ್ಟ್. ಅದು ಯಾಕೆ ಅಂತಂದರೆ, ನಮ್ಮ ವಂಶದಲ್ಲಿ ಉತ್ತಮವಾದ ಸಂತಾನ ಬೆಳಿಬೇಕು ಅಂತಂದರೆ, ಬರಬೇಕು ಅಂತಂದರೆ ಅಂತಹ ಗುಣಗಳು ತಂದೆ ತಾಯಿಗಳಲ್ಲಿ ಇರಬೇಕು. ಇಲ್ಲದೆ ಹೋದರೆ ಏನಾಗುತ್ತೆ, ರಾಕ್ಷಸ ಸಂತಾನವೇ ಹುಟ್ಟೋದು. ಅದಕ್ಕೆ ಅದರಲ್ಲಿ ಎರಡನೇ ಮಾತೇ ಇಲ್ಲ. ಯಾಕೆಂದರೆ ಆ ಶಕ್ತಿಗಳ ಅಂತಹವನ್ನೇ ಆರಿಸ್ಕೊಳ್ತವೆ. ಹಾಗಾಗಿ ಇವರು ಅಷ್ಟೇ ಇವರ ತಾಯಿ ಹೆಸರನ್ನು ಸುನಂದ ಅಂತ ಹೇಳಿ ಕರೆದಿದ್ದಾರೆ. ಸೌನಂದಿ ಅಂತಲೂ ಇವರಿಗೆ ಅನೇಕ ಕಡೆಗೆ ಇವರನ್ನು ಸಂಬೋಧನೆ ಮಾಡಿರೋದು ಉಂಟು. ಇವರು ಸಂತಾನಕ್ಕಾಗಿ ಇವರ ತಂದೆ ದೇವರಾತ ಅಂತ ಅನ್ನುವಂಥವನು ಈಶ್ವರನ ಉಪಾಸನೆಯನ್ನು ಮಾಡಿದ. ಅವನು ಸ್ವಲ್ಪ ಜಾತಕ ಇತ್ಯಾದಿಗಳನ್ನು ನೋಡಿಕೊಂಡಾಗ ಅವ್ರಿಗೆ ಗೊತ್ತಾಯಿತು, ಏನಪ್ಪ ಅಂತಂದರೆ ಏನೋ ಒಂದು ಸ್ವಲ್ಪ ದೇವ ಋಣವನ್ನು ತೀರಿಸಬೇಕು. ಆ ತೀರಿಸಿದಾಗ ಮಾತ್ರ ಈ ಸಂತಾನಕ್ಕೆ ಪ್ರತಿಬಂಧಕವಾಗಿರುವ ದೋಷ ನಿವಾರಣೆ ಆಗುತ್ತೆ ಅಂತ ಶಾಸ್ತ್ರಕಾರರು ಈ ವಿಚಾರವನ್ನು ಭಾಳ ಚೆನ್ನಾಗಿ ಹೇಳ್ತಾರೆ. ಋಣಂ ದೇವಸ್ಯ ಯಾಗೇನ, ನಮ್ಮ ಜಾತಕದಲ್ಲಿ ನೋಡಿಕೊಂಡಾಗ ಏನಾದರೂ ದೇವಋಣ ಉಳಿದಿದೆ ಅಂತಂದರೆ
ಅದನ್ನು ಯಜ್ಞ ಯಾಗಗಳ ಮೂಲಕ ಪರಿಹಾರ ಮಾಡಿಕೊಳ್ಬೇಕು. ಋಣಂ ದೇವಸ್ಯ ಯಾಗೇನ ಋಷೀಣಾಂ ದಾನಕರ್ಮಣ. ಋಷಿ ಋಣಗಳು ಏನಾದ್ರು ಉಳ್ಕೊಂಡಿದೆ ಅಂತಂದರೆ ಅವಾಗ ಅದನ್ನು ದಾನ ಧರ್ಮದ ಮೂಲಕ ಅದನ್ನು ಪರಿಹಾರ ಮಾಡಿಕೊಳ್ಬೇಕು. ಆಮೇಲೆ ಸಂತತ್ಯ ಪಿತೃಲೋಕಾನಾಂ. ಪಿತೃಋಣ ಏನಾದ್ರು ಉಳ್ಕೊಂಡಿದೆ ಅಂತಂದರೆ ಸಂತತಿಯನ್ನು ಪಡೆಯೋದ್ರ ಮೂಲಕ ಪಿತೃಋಣವನ್ನು ನಾವು ತೀರಿಸಲಿಕ್ಕೆ ಸಾಧ್ಯ. ಆದ್ದರಿಂದ ಶೋಧಯಿತ್ವ ಪರಿತ್ಯಜ್ಯತ. ಆದ್ದರಿಂದ ನಮ್ಮ ಏನು ವಂಶವನ್ನು, ಮನೆತನವನ್ನು ಅಥವಾ ನಮ್ಮ ಆಚಾರ ವಿಚಾರಗಳ ಮೂಲಕ ನಾವು ಸಂಶುದ್ಧಿಯನ್ನು ಪಡ್ಕೊಳ್ಬೇಕು, ಪರಿಶುದ್ಧಿಯನ್ನು ಪಡ್ಕೊಳ್ಬೇಕು ಅಂತ ಶಾಸ್ತ್ರಕಾರರು ಹೇಳ್ತಾರೆ. ಹಾಗಾಗಿ ಇವರು ಏನು ಮಾಡಿದರು ಅಂತಂದರೆ ಈಶ್ವರನ ಉಪಾಸನೆಯನ್ನು ಮಾಡಿ ಯಜ್ಞಯಾಗಗಳನ್ನ ದೇವರಾತ ಅಂತಂದರೆ ಹಾಗೇನೆ ಯಜ್ಞಯಾಗಗಳನ್ನ ಮಾಡಿದರು. ಅದರಿಂದ ಈಶ್ವರ ಪ್ರತ್ಯಕ್ಷ ಆದ. ಅನೇಕ 2 ಆಪ್ಷನ್ ಉಂಟು ಯಾಜ್ಞವಲ್ಕ್ಯರ ಜಯಂತಿಯ ವಿಚಾರದಲ್ಲಿ, ಅವರ ಹುಟ್ಟಿನ ವಿಚಾರದಲ್ಲಿ 2 ಆಪ್ಷನ್ ಉಂಟು. ಸಾಕ್ಷಾತ್ ಈಶ್ವರನ ಅವತಾರ ಅಂತ ಒಂದು, ಇನ್ನೊಂದು ಸಾಕ್ಷಾತ್ ಬದ್ರೀನಾರಾಯಣನ ಅವತಾರ ಅಂತ ಒಂದು, 2 ಇದೆ. ಆದ್ದರಿಂದ ಇವರನ್ನು ಧ್ಯಾನ ಶ್ಲೋಕದಲ್ಲಿ ವರ್ಣನೆ ಮಾಡಬೇಕಾದ್ರೆ ಹರಿಹರ ಪ್ರಿಯ ಅಂತಲೇ ವರ್ಣನೆ ಮಾಡಿದ್ದಾರೆ. ಹರಿಯ ಅಂಶವೂ ಉಂಟು, ಹರನ ಅಂಶವೂ ಉಂಟು. ನಮಗೆ ಹರಿಹರಲ್ಲಿ ಭೇದ ನಮಗಂತೂ ಇಲ್ಲ. ಆದ್ದರಿಂದ ಭಗವತ್ ಅಂಶ ಅನ್ನೋದರಲ್ಲಿ 2ನೇ ಮಾತೇ ಇಲ್ಲ. ನಾವು ಅದನ್ನು ಸತ್ಯವಾಗಿ ಒಪ್ಪಿಕೊಳ್ತೇವೆ. ಈಶ್ವರ ಪ್ರತ್ಯಕ್ಷ ಆದಾಗ ಇವರು ಸಂತಾನದ ಅಪೇಕ್ಷೆಯನ್ನು ಕೇಳಿಕೊಂಡ್ರು ಇವರು ದೇವರಾತರು. ಆವಾಗ ಯಜ್ಞವಲ್ಕ ಅಂತ ಅವರು ಯಾವಾಗಲೂ ಯಜ್ಞವನ್ನು ಮಾಡಿ ಯಜ್ಞದ ದೀಕ್ಷೆಯಾಗಿ ವಲ್ಕಲ ಬಟ್ಟೆಗಳನ್ನು ಧರಿಸ್ಕೊಂಡೇ ಇರ್ತಿದ್ರು. ಹಾಗಾಗಿ ಅದು ಅವರಿಗೆ ಅನ್ವರ್ಥನಾಮ, ಅವರ ತಂದೆಗೆ ಯಜ್ಞವಲ್ಕ ಅಂತ. ಅವ್ರ ಮಗನಾಗಿದ್ದರಿಂದ ಇವರಿಗೆ ಯಾಜ್ಞವಲ್ಕ್ಯ ಅಂತ ಹೆಸರು. ಹಾಗಾಗಿ ಆವಾಗ ಪ್ರತ್ಯಕ್ಷನಾದಾಗ ಏನು ಬೇಕು ಅಂತಂದಾಗ ಕೇಳಿದ್ರು, ಅಪ್ಪ ಸಂತಾನ ಬೇಕಾಗಿದೆ ನನಗೆ ಅಂತಂದಾಗ ಸಾಕ್ಷಾತ್ ಈಶ್ವರನ ಹೇಳ್ತಾನೆ, ನನ್ನ ಅಂಶದಿಂದಲೇ ನಿನ್ನಲ್ಲಿ ಮಗನಾಗಿ ಹುಟ್ಟುತ್ತೇನೆ ನಾನು ಅಂತ. ನಿನ್ನ ಮಗನಾಗಿ ಹುಟ್ಟುತ್ತೇನೆ. ಯಾಕೆಂದರೆ ಇಂಥ ಒಂದು ಪರಿಶುದ್ಧವಾದಂತಹ ಆತ್ಮಗಳು ನೀವಿಬ್ಬರು ತಂದೆ ತಾಯಿಗಳು, ಜೊತೆಗೆ ನಿಮ್ಮ ವಂಶ ನೀವು ಮಾಡಿರ್ತಕ್ಕಂಥ ಯಜ್ಞ ಯಾಗ ಹೋಮ ಅವನ ಅನುಷ್ಠಾನಗಳಿಂದ ಪಾವನವಾಗಿದೆ. ಎಲ್ಲಿ ಇಂತಹ ಮಂಗಳಕರವಾದಂತಹ ಒಂದು ಪಾವನವಾದಂತಹ ಸ್ಥಳ ಇರುತ್ತೋ ಅಂತಹ ವಂಶದಲ್ಲಿಯೇ ಭಗವತ್ ಶಕ್ತಿಗಳು ವಿಭೂತಿ ಅಂತ ಕರೀತಾರಲ್ಲ ಭಗವದ್ಗೀತೆಯಲ್ಲಿ, ಅಂತಹ ಅವತಾರ ಮಾಡ್ತಕ್ಕಂಥದ್ದು ಇದೇ ಜಾಗದಲ್ಲಿ ನಿಮ್ಮ ಮನೆಯಲ್ಲಿ ನಾನು ಮಗನಾಗಿ ಹುಟ್ಟುತ್ತೇನೆ ಅಂತ ಹೇಳಿದ. ಮುಂದೆ ಅವರಿಗೆ ಮಗ ಹುಟ್ಟಿದ. ಕಾರ್ತಿಕ ಶುದ್ಧ ದಶಮಿ ಅಂತ ಕೆಲವರು, ಕಾರ್ತಿಕ ಶುದ್ಧ ಸಪ್ತಮಿ ಅಂತ ಹೇಳಿ 2 ಅಭಿಪ್ರಾಯ ಭೇದಗಳಿದೆ. 5000 ವರ್ಷಗಳಿಂದ ಇವತ್ತಿನ ತನಕ ಲೆಕ್ಕ ಹಾಕಿದಾಗ ಎಲ್ಲೋ ಕೆಲವು ವ್ಯತ್ಯಾಸಗಳಾಗಿರ್ಬೋದು. ಏನೇ ಆಗಿರಲಿ, ಆ ಮಹಾಪುರುಷರ ಏನು ಹುಟ್ಟು ಅಥವಾ ಅವರ ಜನನ ನಮ್ಮ ದೇಶಕ್ಕೆ ಸದಾಕಾಲ ನಂದಾದೀವಿಗೆಯಾಗೆ ಬೆಳಗ್ತಾ ಇದೆ, ಮಾರ್ಗದರ್ಶನ ಮಾಡ್ತಾ ಇದೆ ಅನ್ನೋದರಲ್ಲಿ 2ನೇ ಮಾತಿಲ್ಲ. ಮುಂದೆ ಈ ಹುಡುಗ ಭಾಳ ಸಾತ್ವಿಕ ಸ್ವಭಾವದ ಹುಡುಗ. 8ನೇ ವರ್ಷಕ್ಕೆ ಇವರಿಗೆ ಉಪನಯನ ಆಯಿತು. ಅದಾದಮೇಲೆ ಇವರು ಗುರುಗಳ ಸೇವೆಯನ್ನು ಮಾಡಿ ಚತುರ್ವೇದ ಪ್ರವೀಣರಾದರು. ಇವರು ನೇರವಾಗಿ ಭಾಷ್ಕಲನಲ್ಲಿ 12 ವರ್ಷ ಋಗ್ವೇದವನ್ನು ಅಧ್ಯಯನವನ್ನು ಮಾಡಿ ಸಂಪೂರ್ಣ ಕರಗತವನ್ನು ಮಾಡಿಕೊಂಡರು. ಜೈಮಿನಿ ಮಹರ್ಷಿಗಳಲ್ಲಿ 12 ವರ್ಷ ಸಾಮ ಮತ್ತು ಅಥರ್ವಣ ವೇದವನ್ನು ಅಧ್ಯಯನವನ್ನು ಮಾಡಿದರು. ವೈಶಂಪಾಯನರಲ್ಲಿ 12 ವರ್ಷ ಯಜುರ್ವೇದವನ್ನು ಅಧ್ಯಯನ ಮಾಡಿ, ಹಾಗಾಗಿ ಚತುರ್ವೇದ ಪ್ರವೀಣ ಅಂತ ಅನಿಸ್ಕೊಂಡವರು. ಇದು ಬಹಳ ಕಷ್ಟಕರವಾದಂತಹ ಕೆಲಸ ಇದು, ಅಂಥದ್ದನ್ನು ಮಾಡಿದರು. ಇವರ ವೈಶಂಪಾಯನರ ಹತ್ರ ಯಜುರ್ವೇದವನ್ನು ಕಲಿತರು ಅಂತ ಹೇಳಿದ್ವಲ್ಲ, ಮೊದಲು ಇದ್ದಿದ್ದು ಯಜುರ್ವೇದಕ್ಕೆ ಬರೀ ಯಜುರ್ವೇದ ಅಂತ ಅಷ್ಟೇ ಇದ್ದಿದ್ದು. ನಂತರ ಇವರಿಂದ ಅದು ಶುಕ್ಲ ಯಜುರ್ವೇದ ಮತ್ತು ಕೃಷ್ಣ ಯಜುರ್ವೇದ ಅಂತ ಹೇಳಿ 2 ವಿಭಾಗ ಆಗಿದ್ದು ಯಾಜ್ಞವಲ್ಕ್ಯರ ಕಾಲದಲ್ಲಿ. ಅದಕ್ಕೆ ಕಥೆ ಮತ್ತು ವಿವರಣೆ ಮುಂದೆ ಬರುತ್ತೆ. ಇವರು ವೈಶಂಪಾಯನರು ಇವರಿಗೆ ತುಂಬ ಹತ್ತಿರದ ಸಂಬಂಧ, ತಾಯಿಯ ಸೋದರ ಮಾವ. ಹಾಗಾಗಿ ಇವರು ವಿದ್ಯೆಯನ್ನು ಕಲೀಲಿಕ್ಕೆ ಅಂತ ಹೇಳಿ ಇವರ ಹತ್ರ ವೈಶಂಪಾಯನರ ಹತ್ರ ಹೋದರು. ಅವ್ರ ಹತ್ರ ಹೋದಾಗ ಅಲ್ಲಿ ಒಂದು ಪದ್ಧತಿ ಇತ್ತು ಆ ಗುರುಕುಲದಲ್ಲಿ, ವೈಶಂಪಾಯನರ ಆಶ್ರಮದಲ್ಲಿ. ಏನು ಅಂದರೆ ಅಲ್ಲಿಯ ಒಬ್ಬ ರಾಜ ಇದ್ದ. ಆ ರಾಜನ ಮನೆಗೆ ಪ್ರತಿದಿನ ಈ ಆಶ್ರಮದಿಂದ ಒಬ್ಬರು ಹುಡುಗರು ಒಟ್ಟುಗಳಿರ್ತಾರಲ್ಲ, ವೇದಾಧ್ಯಯನ ಮಾಡ್ತಾ ಇರ್ತಕ್ಕಂಥವ್ರು ಹೋಗಿ ರಾಜನಿಗೆ ಏನಾದ್ರು ಪ್ರಸಾದವನ್ನು ಕೊಟ್ಟು ರಾಜ ಆಶೀರ್ವಾದವನ್ನು ಮಾಡಿ ಬರಬೇಕಿತ್ತು. ಹುಡುಗರಿಗೆಲ್ಲ ಭಾಳ ಖುಷಿ. ಯಾಕೆಂದರೆ ಗುರುಕುಲದಲ್ಲಿ ನಾರಮಡಿ ಉಟ್ಕೊಂಡು ಗೆಡ್ಡೆ ಗೆಣಸು ತಿನ್ಕೊಂಡು ಎಂಥದೋ ಊಟ ಮಾಡ್ಕೊಂಡಿರಬೇಕಿತ್ತು. ಅರಮನೆ ಅಂತಂದರೆ ವೈಭವ ಅಲ್ಲ, ಎಲ್ರಿಗೂ ಒಂಥರ ಖುಷಿ. ಎಲ್ಲರೂ ಹೋಗ್ತಾಯಿದ್ರು. ಹೋಗಿ ನೋಡ್ಕೊಂಬಂದು ಅಷ್ಟು ಚೆನ್ನಾಗಿದೆ, ಇಷ್ಟು ಚೆನ್ನಾಗಿದೆ, ರಾಜ ಆಗಿದ್ದ ಹೀಗಿದ್ದ, ಅವನ ಡ್ರೆಸ್ ಆಗಿತ್ತು, ಈ ಥರ ಅಲಂಕಾರ ಇತ್ತು ಅರಮನೆಯಲ್ಲಿ, ಎಲ್ಲರೂ ಹಾಗೆ ತಾನೆ ಆ ವೈಭವಕ್ಕೆ ಬೆರಗಾದವ್ರೆ. ಇವರಿಗೆ ಅವಕಾಶ ಬಂದಾಗ ಯಾವಾಗಲೂ ಸಾಧ್ಯವಾದಷ್ಟು ಇವರು ಅದನ್ನು ಪೋಸ್ಟ್ಪೋನ್ ಮಾಡ್ತಿದ್ರು. ಇದನ್ನು ನಾವು ಗಮನಿಸಬೇಕು. ಯಾಜ್ಞವಲ್ಕ್ಯರಲ್ಲಿ ತಮಗೆ ಅವಕಾಶ ಸಿಕ್ಕಾಗ ನೀನು ಹೋಗುವಂಥ ಇವರು ವೈಶಂಪಾಯನರು ಹೇಳಿದರು, ಇರಲಿ ಗುರುಗಳೇ, ಬೇರೆಯವ್ರು ಹೋಗಲಿ, ಆಮೇಲೆ ನಾನು ಹೋಗ್ತೀನಿ, ಸೀನಿಯರ್ಸ್ ಹೋಗಲಿ, ಸಬ್ ಸೀನಿಯರೋ ಜೂನಿಯರೋ ಯಾರ್ಯಾರು ಹೋಗಬೇಕು ಅವರೆಲ್ಲ ಹೋಗಲಿ ಅಂತಾಗಿ ಕೊನೆಗೆ ಎಲ್ಲರೂ ಹೋಗಿ ಆದಮೇಲೆ ನೀವು ಹೋಗಿ ಅಂತಂದಾಗ್ಲೂ ಸಹ ಅವಾಗ ಇವ್ರು ಹೇಳ್ತಾರೆ, ಬೇರೆಯವ್ರು ಹೋಗಿ ಬಂದಿದ್ದರೆ ಹೋಗಲಿ, ನನಗೇನು ಹೋಗಬೇಕು ಅಂತ ಅಪೇಕ್ಷೆ ಇಲ್ಲ ಅಂತ. ಇವರ ಗುರುಗಳಿಗೆ ಸಿಟ್ಟು ಬಂತು ಸ್ವಲ್ಪ. ಯಾಕೆಂದರೆ ಸೋದರಳಿಯೇನು ಬೇರೆ, ಜೊತೆಗೆ ನಮ್ಮ ಮಾತನ್ನು ಮೀರ್ತಾ ಇದ್ದಾನೆ ಅಂತ. ಇಲ್ಲ ನೀನು ಇವತ್ತು ಹೋಗಲೇಬೇಕು, ಹೋಗಿ ರಾಜನಿಗೆ ಆಶೀರ್ವಾದ ಮಾಡಿ
ಅವರಿಗೆ ಫಲಮಂತ್ರಾಕ್ಷತೆಯನ್ನು ಕೊಟ್ಟು ಬರಬೇಕು ಅಂತ. ಇವರು ಅದೃಷ್ಟವೋ ಅಥವಾ ರಾಜನ ಅದೃಷ್ಟನೋ ದುರದೃಷ್ಟವೋ ಹೇಳೋದು ಕಷ್ಟ. ಇವರು ಆವತ್ತಿನ ದಿನ ಹೋಗಲಾದ ಇಷ್ಟ ಇಲ್ಲದ ಮನಸ್ಸಿನಿಂದ ಇವರು ಹೋಗಿದ್ದು. ಹೋದಾಗ ಕೊನೆಗೇನಾಯಿತು, ಅಲ್ಲಿ ಹೋಗಿ ನೋಡಿದರೆ ಅವತ್ತಿನ ದಿನ ರಾಜ ಎಲ್ಲಿಗೋ ಹೋಗಿದ್ದ, ಅವನು ಬೇರೆ ಏನೋ ಸಂಚಾರಕ್ಕೋ ಎಲ್ಲೋ ಹೋಗಿದ್ದ. ಅವರು ಬರೋ ತನಕ ಕಾಯಬೇಕಂತೆ ಅಂತ ಅಂದರು. ಬೇರೆ ಹುಡುಗರಿಗಾದರೆ ಖುಷಿ ಆಗ್ತಿತ್ತು. ಇದನ್ನೆಲ್ಲ ಭಾಳ ಚೆನ್ನಾಗಿ ಯಾಜ್ಞವಲ್ಕ್ಯರ ಜೀವನ ಚರಿತ್ರೆಯನ್ನು ಬರೆದಿರೋರು ಭಾಳ ಚೆನ್ನಾಗಿ ಉಲ್ಲೇಖವನ್ನು ಮಾಡಿದ್ದಾರೆ. ಅದನ್ನು ಬೇರೆಯವರಿಗೆಲ್ಲ ಖುಷಿ ಆಗ್ತಿತ್ತು, ಬೇರೆ ಹುಡುಗರಿಗಾದರೆ. ಯಾಕೆಂದರೆ ಅಯ್ಯೋ ಇಷ್ಟೊತ್ತು ತನಕ ಅರಮನೆಯಲ್ಲಿ ಇರ್ಬೋದು ಅನ್ನೋದು ಒಂದು, ಇನ್ನೊಂದು ದಿನ ಮಂತ್ರ ಹೇಳೋದೊಂದು ತಪ್ಪತ್ತಲ್ಲ, ಅದು ಒಂದು ಇರಬಹುದು. ಆಶ್ರಮದ ಕಿಟಿ ಆ ಗಲಾಟೆಗಳು ತಪ್ಪತ್ತೆ ಅನ್ನೋದು ಒಂದು ಕಾರಣ ಇರಬಹುದು. ಹಾಗಾಗಿ ಆಗಲಿ ರಾಜ ಬಂತ ಹೆಣ್ಣಿಗೆ ಅವನಿಗೆ ಆಶೀರ್ವಾದ ಮಾಡಿ ಅವನು ಕೊಟ್ಟಿರೋ ದಕ್ಷಿಣೆಯನ್ನೋ ವಸ್ತ್ರವನ್ನು ತೊಗೊಂಡು ಬರ್ತಾಯಿದ್ರು. ಇವರು ಒಂದು ಸ್ವಲ್ಪ ಹೊತ್ತು ಇದ್ದರು. ಆಮೇಲೆ ಇವರು ಅಲ್ಲಿರೋರು ಕೇಳಿದರು, ಅಲ್ಲ ಏನಿದು, ನಾವು ಸಾಮಾನ್ಯವಾಗಿ ಆಶ್ರಮದ ಹುಡುಗರು ಎಷ್ಟೊತ್ತಿಗೆ ಬರ್ತೀವಿ ಅನ್ನೋದು ರಾಜನಿಗೆ ಗೊತ್ತಿದೆ ಅಲ್ವಾ? ಇವರು ಆಡಿರೋ ಮಾತು ನೋಡಿ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ವಿದ್ಯಾರ್ಥಿಗಳು ಹೇಗೆ ಇರಬೇಕು ಅಂತ ಅನ್ನೋದಕ್ಕೆ ಯಾಜ್ಞವಲ್ಕ್ಯರು ಅವರು ತಾವು ಸ್ಟೂಡೆಂಟ್ ಆಗಿದ್ದಾಗ ಆಶ್ರಮ ವಾಸಿಗಳಾಗಿರಬೇಕಾದ್ರೆ ಹೇಗೆ ಇರಬೇಕು ಅನ್ನೋದಕ್ಕೆ ಅವ್ರು ಕೊಟ್ಟಿರುವ ಮೆಸೇಜ್ ನೋಡಿ, ಸಂದೇಶ ನೋಡಿ ಹೇಗಿದೆ. ಅವರು ನೇರವಾಗಿ ಹೇಳಿದರು. ಯಾಕೆ ಅಂತಂದರೆ, ಸಾಮಾನ್ಯವಾಗಿ ಗುರುಕುಲದಿಂದ ವಿದ್ಯಾರ್ಥಿಗಳು ಆಶೀರ್ವಚನಕ್ಕೆ ಅಂತೇಳಿ ಗುರುಗಳು ಕೊಟ್ಟಿರ್ತಕ್ಕಂಥ ಫಲಮಂತ್ರಾಕ್ಷರದಿಂದ ತೊಗೊಂಡು ಯಾವಾಗ ಬರ್ತಾರೆ ಅನ್ನೋದು ರಾಜನಿಗೆ ಗೊತ್ತಿದೆ ಅಲ್ವೇ? ಗೊತ್ತಿದ್ದ ಮೇಲೆ ಆ ಸಂದರ್ಭದಲ್ಲಿ ಇರಬೇಕಲ್ಲ ಮಹಾರಾಜ. ಇರ್ಬೋದು, ಅವ್ರಿಗೆ ರಾಜಕಾರ್ಯಗಳು ಇರಬಹುದು. ಆದರೆ ವಿದ್ಯಾರ್ಥಿಗಳು ಬೆಳಗಿಂದ ಸಂಜೆ ತನಕ ಅವರನ್ನು ಕಾಯ್ತಾ ಇದ್ದಾರೆ ಅಂತ ಅವರ ಸಮಯ ವ್ಯರ್ಥ ಆಗೋದಿಲ್ವೇ? ಅವರ ಅಧ್ಯಯನಶೀಲತೆಗೆ ತೊಂದರೆ ಆಗೋದಿಲ್ವೇ? ಇದನ್ನು ರಾಜ ನೋಡಬೇಕಲ್ಲ. ರಾಜನ ಕೆಲಸ ಏನು ಅಂತಂದರೆ, ತನ್ನ ರಾಜ್ಯದಲ್ಲಿ ವಿದ್ಯಾಭ್ಯಾಸ ಚೆನ್ನಾಗಿ ನಡೀಬೇಕು. ಹಾಗಾದರೆ ಈಗ ಇಲ್ಲಿ ಕಾಯ್ತಾ ಇರ್ರಿ ಅಂತಂದರೆ ಗುರುಗಳಿಗಿಂತ ಅಥವಾ ವಿದ್ಯೆಗಿಂತ ರಾಜನೇ ದೊಡ್ಡವನು ಅನ್ನುವಂಥ ಒಂದು ರಾಂಗ್ ಮೆಸೇಜ್ ಅಂತ ಹೇಳ್ತೀವಲ್ಲ, ಒಂದು ತಪ್ಪು ಸಂದೇಶವನ್ನು ಕೊಟ್ಟಾಗ ಆಗೋದಿಲ್ವೇ ಅಂತ ಇವ್ರು ಹೇಳಿಬಿಟ್ಟು, ನೋಡಿ ಅಷ್ಟೊತ್ತು ತನಕ ನಮಗೆ ಕಾಯ್ಲಿಕ್ಕೆ ಆಗೋದಿಲ್ಲ, ಗುರುಗಳು ನಮಗೆ ಆಶೀರ್ವಾದ ಮಾಡಿ ಬನ್ನಿ ಅಂತ ಹೇಳಿದ್ದಾರೆ. ಅವರು ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ. ನಾನು ರಾಜರ ಬಗ್ಗೆ ಆಕ್ಷೇಪಣೆ ಏನಿಲ್ಲ, ಇರ್ಬೋದು ಅವ್ರಿಗೆ ರಾಜಕಾರ್ಯಗಳು, ಅದಕ್ಕೆ ಅವರು ಬೇರೆ ವ್ಯವಸ್ಥೆ ಮಾಡಬೇಕಿತ್ತು. ಅವ್ರು ಇರಲಿಲ್ಲ, ಅವ್ರ ಪರವಾಗಿ ಬೇರೆ ಯಾರಾದರೂ ಅದನ್ನು ಸ್ವೀಕಾರ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಬೇಕಿತ್ತು. ಅದು ಮಾಡಲಿಲ್ಲ, ಪರವಾಗಿಲ್ಲ, ರಾಜರು ಎಲ್ಲಿ ಕೂಡ್ತಾರೆ ಅಂತ ಕೇಳಿದ್ರು. ಅವರು ಕುತ್ಕೊಳ್ಳೋ ಸಿಂಹಾಸನವನ್ನು ತೋರಿಸಿದ ಹೆಣ್ಣಿಗೆ ಇವರು ಕೈಯಲ್ಲಿ ಮಂತ್ರಾಕ್ಷತೆಯನ್ನು ಮತ್ತು ಗುರುಗಳು ಕೊಟ್ಟಿರೋ ಮಂತ್ರಾಕ್ಷತೆ ತಮ್ಮ ಕಮಂಡಲ ನೀರು ಇಟ್ಕೊಂಡು ಹೇಳ್ತಾರೆ, ಫಲಿನೋ ಯೇ ಫಲಹೀನಾ ಪುಷ್ಪಹೀನಾಶ್ಚ ಪುಷ್ಪಿತಾ ಮತ್ಪ್ರಸಾದೇನ ತೇ ಸರ್ವೇ ಸಫಲಾಶ್ಚ ಭವಂತು ಇತಿ ಅಂಥೇಳಿ ಕೈಲಿರೋ ಮಂತ್ರಾಕ್ಷತೆ ನೀರನ್ನು ಆ ಸಿಂಹಾಸನದ ಮೇಲೆ ಹಾಕಿದ್ರು. ವಾಪಸ್ ಬಂದರು. ಇದು ಭಾಳ ಸಂತೋಷ ಆಯಿತು. ಯಾಕೆ ಅಂತಂದರೆ, ಇನ್ನು ಆ ರಾಜ ಕೊಡ್ತಕ್ಕಂತಹ ಜರಿ ವಸ್ತ್ರವೋ ಅದೋ ಏನೋ ಕೊಡ್ತಿದ್ದ. ಬಂತ ಹೆಣ್ಣಿಗೆ 2-3 ದಿನ ಅದೇ ಗುಂಗಿನಲ್ಲೇ ಇರ್ತಿದ್ರು ವಿದ್ಯಾರ್ಥಿಗಳು. ನಿನ್ನೆ ಅರಮನೆ ನಾವು ಹೋಗಿದ್ದೆ, ನನಗೆ ಇಂಥ ಜರಿ ವಸ್ತ್ರ ಕೊಟ್ಟರು, ಇಷ್ಟು ದುಡ್ಡು ಕೊಟ್ಟರು, ಇಂಥ ಹಣ್ಣು ಕೊಟ್ಟಿದ್ರು, ಹಬ್ಬ ಹಾಲು ಕೊಟ್ಟಿದ್ರು ಕುಡಿಲಿಕ್ಕೆ, ಎಷ್ಟು ಚೆನ್ನಾಗಿತ್ತು, ಕೇಸರಿ ಬಾದಾಮಿ ಎಲ್ಲ. ಅದನ್ನು ಕುಡಿಬೇಕಾದ್ರೆ ಆಶ್ರಮದಲ್ಲಿರ್ತಕ್ಕಂಥ ಕಷಾಯ ಟೇಸ್ಟ್ ಅಲ್ಲ ಅನಿಸುತ್ತೆ ಇವರಿಗೆ. ಹಾಗೆ ಇದನ್ನು ಕುಡಿಬೇಕಲ್ಲ ಅಂತ. ಅದಕ್ಕಾಗಿಯೇ ವಿದ್ಯಾರ್ಥಿಗಳಿಗೆ, ಬ್ರಹ್ಮಚಾರಿಗಳಿಗೆ ಉಪನಯನದಲ್ಲಿ ಅನೇಕ ಕಂಡೀಷನ್ಗಳು ಹೇಳಿರೋದು ಅದಕ್ಕೇನೆ. ಸಾಯಂ ಪ್ರಾತರ್ಭಿಕ್ಷೇತಾಂ, ಸಾಯಂ ಹಗಲ ಹೊತ್ತಿನಲ್ಲಿ ನಿದ್ದೆ ಮಾಡಬಾರ್ದು, ದಿವಾಮ ಸ್ವಾಪ್ಸಿ ಇವೆಲ್ಲ ಹೇಳೋದಾನೆ. ಭಿಕ್ಷೆ ಬೇಡ್ಕೊಂಡು ತೊಗೊಂಬರ್ಬೇಕು ನೀನು, ಆಮೇಲೆ ಹಗಲ ಹೊತ್ತಿನಲ್ಲಿ ನಿದ್ದೆ ಮಾಡಬೇಡ ಇತ್ಯಾದಿಗಳನ್ನು ಹೇಳಿರೋದು ಯಾಕೆ ಅಂತಂದರೆ ಇದೇ ಕಾರಣಕ್ಕೆ. ಹಾಗಾಗಿ 2-3 ದಿನ ಅದೇ ಅರಮನೆಯ ಗುಂಗಿನಲ್ಲೇ ಇರ್ತಾರಲ್ಲ, ಆ ವಾತಾವರಣದ ಗುಂಗಿನಲ್ಲೇ ಈ ಡಿಸ್ಟರ್ಬೆನ್ಸ್ ಆಗಬಾರ್ದು ಅಂತ. ಹಾಗಾಗಿ ಇವ್ರಿಗೆ ಹೋಗ್ಲಿಕ್ಕೆ ಇಷ್ಟ ಇರಲಿಲ್ಲ. ಕೊನೆಗೆ ಇವರು ಅಕ್ಷತೆ ಹಾಕಿ ಬಂದು ಆಮೇಲೆ ಗುರುಗಳಿಗೆ ಹೇಳಿದರು, ಗುರುಗಳೇ ಹೀಗಾಯಿತು ಅಂತ ಹೇಳಿದರು. ಸರಿ ಅಂದರು. ಅಲ್ಲಿ ಏನಾಯಿತು, ಆ ಸಿಂಹಾಸನಕ್ಕೆ ಚಿನ್ನದ ತಗಡೆ ಹೊಡೆದಿರಲಿ, ಬೆಳ್ಳಿಯ ತಗಡೆ ಹೊಡೆದಿರಲಿ, ಅದನ್ನು ಕಾಲುಗಳನ್ನೆಲ್ಲ ಮರದಿಂದಲೇ ಮಾಡಬೇಕಲ್ಲ, ಇಲ್ಲದೆ ಹೋದರೆ ನಿಲ್ಲಬೇಕಲ್ಲ ಅವೆಲ್ಲ. ಹಾಗಾಗಿ ಮರದ ಕಾಲು ಮಾಡಿರ್ತಾರೆ, ಅವಕ್ಕೆಲ್ಲ ಚಿನ್ನದ ತಗಡು ಹೊಡೆದು ಆ ಸಿಂಹದ ಕಣ್ಣುಗಳಿಗೆಲ್ಲ ವಜ್ರ ವೈಢೂರ್ಯ ಇತ್ಯಾದಿಗಳನ್ನು ಎಂಬೆಡೆಡ್ ಮಾಡಿರ್ತಾರೆ. ಆ ದಂಡ ಇರುತ್ತಲ್ಲ, ಶ್ವೇತ ದಂಡ ಇರುತ್ತಲ್ಲ ರಾಜನಿಗೆ, ಅದಕ್ಕೂ ಅಷ್ಟೇ ಮರದ್ದೇ ಇರುತ್ತೆ. ಅದಕ್ಕೆ ಮತ್ತು ಚಿನ್ನದ ತಗಡು ಹೊಡೆದು ಅವಕ್ಕೆಲ್ಲ ಮುತ್ತಿನ ಜಲ್ರಿಗಳನ್ನೆಲ್ಲ ಹಾಕಿರ್ತಾರೆ. ಇವರು ಯಾವಾಗ ಮಂತ್ರಾಕ್ಷತೆ ನೀರನ್ನು ಹಾಕಿದ್ರೋ ಆ 4 ಕಾಲುಗಳಿದ್ವಲ್ಲ ಅವೆಲ್ಲ ಚಿಗುರು ಗಿಡ ಆಗಿಬಿಡ್ತದೆ. ಸಿಂಹಾಸನ ಇದು ಪ್ರತ್ಯಕ್ಷವಾಗಿ ನಡೆದಿರೋದು. ಗಿಡ ಆಗಿಬಿಡ್ತು. ಮೇಲ್ಗಡೆಯಿಂದ ಫಲಿನ್ಯೋಣ ಅಂತ ಹೇಳಿದ್ರಲ್ಲ ಅವರು, ಫಲಿನ್ಯ ಅಂತ ಹೇಳಿದ್ರಲ್ಲ, ಆ ಮೇಲ್ಗಡೆ ಇಟ್ಟಿರ್ತಕ್ಕಂತಹ ಶ್ವೇತ ದಂಡ ಇದೆಯಲ್ಲ, ರಾಜನ ದಂಡ, ಆ ಛತ್ರದ ದಂಡ, ಅದು ಸಹ ಮರ ಆಗಿಬಿಟ್ಟು ಹಣ್ಣುಗಳನ್ನು ನೇತಾಡಲಿಕ್ಕೆ ಶುರುವಾದ. ಅವತ್ತು ರಾಜ ವಾಪಸ್ ಬಂದ, ನೋಡ್ತಾನೆ, ಆಶ್ಚರ್ಯ ಆಗೋಯ್ತು. ಎಲ್ಲರೂ ಬಂದವರು ಬರೀ ಅಕ್ಷತೆ ಹಾಕಿ. ಯಾಕೆ ಹೇಳಿದೆ ಅಂದರೆ, ಮಂತ್ರ ಸಿದ್ಧಿ ಅನ್ನೋದು ಹೇಗೆ ಅನ್ನೋದಕ್ಕೆ ಯಾಜ್ಞವಲ್ಕ್ಯರನ್ನು ನೋಡಿದ್ರೆ ಗೊತ್ತಾಗತ್ತೆ ಅಂತ. ನಾವು ಹೇಳೋವೆಲ್ಲ ಬರೀ ಅಕ್ಷರಗಳ ಸಮೂಹ, ಅವ್ರ ಬಾಯಿಂದ ಬಂದಿದ್ದು ಮಂತ್ರ ಆಯ್ತದು ಅಂತ. ಅವ್ರು ಹೇಳಿರುವ ಮಾತು ನೋಡಿ, ಫಲಿನ್ಯೋಗಿ ಫಲಹೀನ, ಯಾವ ಫಲಗಳನ್ನು ಬಿಡ್ತಾ ಇಲ್ಲ, ಅವೆಲ್ಲ ಫಲಿನಗಳಾಗಲಿ, ಹಣ್ಣುಗಳು ಬಿಡಾಗಲಿ. ಪುಷ್ಪೈಹೀನಾಶ್ಚ ಪುಷ್ಪಿತಾ, ಯಾವ್ಯಾವ ಹೂ ಬಿಡ್ತಾ ಇಲ್ಲ ಅಂಥವೆಲ್ಲವೂ ಹೂ ಬಿಡುವ ಹಾಗಾಗಲಿ. ಮತ್ ಪ್ರಸಾದೇನ ತೇ ಸರ್ವೇ, ನನ್ನ ಪ್ರಸಾದ ನಮ್ಮ ಗುರುಗಳ ಅನುಗ್ರಹದಿಂದ
ಅವರು ನನಗೆ ಕೊಟ್ಟಿರ್ತಕ್ಕಂತಹ ಮಂತ್ರ ಬಲದಿಂದ ಇವೆಲ್ಲವೂ ಸಹ ಸಫಲಾಶ್ಚ ಭವಂತು ಇತಿ, ಅವೆಲ್ಲ ಸಫಲಾಹ, ಎಲ್ಲ ಫಲಿನಗಳಾಗಲಿ, ಹಣ್ಣುಗಳು ಬಿಡಲಿ ಅಂತ ಆಶೀರ್ವಾದ ಮಾಡಿದ್ರು. ರಾಜ ಬಂದು ನೋಡಿದ, ಆಶ್ಚರ್ಯ ಹೋಯ್ತು ಅವನಿಗೆ. ಯಾರು ಬಂದಿದ್ದೀರಿ ಇವತ್ತು ಅಂತ ಕೇಳಿದ್ರು. ಯಾರು ಬಂದಿದ್ರು ಅಂತ. ಇವರು ಮಂತ್ರಿಗಳು, ಅಲ್ಲಿ ಇವರು ಬೇರೆ ಇರ್ತಾರಲ್ಲ, ಇನ್ನಿಷ್ಟು ಉಪ್ಪು ಖಾರ ಹಚ್ಚಿ ಹೇಳಿದ್ರು ಅವರು. ಏನು ಅಂತಂದರೆ, ನೋಡಿ ಒಬ್ಬ ಹುಡುಗ ಅವನು ಬಂದಿದ್ದ, ಸ್ವಲ್ಪ ತಲೆ ಹರಟೆ ಅಂತ ಕಾಣುತ್ತೆ, ಅವನು ಸ್ವಲ್ಪ ಇದ್ದೋಗಯ್ಯ ಬರ್ತಾರೆ ಅಂತಂದರೆ ಎಲ್ಲರೂ ನಿಮ್ಮ ಆಶ್ರಮದವರೆಲ್ಲ ಗುರುಗಳ ರಾಜ ಬರೋ ತನಕ ಕಾಯ್ತಾರೆ ಅಂದರೆ ಅವ್ರು ಕಾದಿರ್ಬೋದು, ನಾನು ಕಾಯಲ್ಲ, ನಾನು ಗುರುಗಳ ಹತ್ರ ಹೋಗಬೇಕು, ರಾಜನಿಗೆ ಹೇಳಿ ಅಂತ ಹೇಳಿದ್ದಲ್ದೇ ನಿಮಗೆ ಸಜೆಷನ್ ಕೊಟ್ಟು ಹೋಗಿದ್ದಾರೆ, ಇದಕ್ಕೇನಾರು ಒಂದು ವ್ಯವಸ್ಥೆ ಮಾಡಬೇಕು ಅಂತ. ಇನ್ನಿಷ್ಟು ಏನಾರು ಹೇಳ್ತಾರಲ್ಲ, ಬಣ್ಣನೆಯ ಮಾತನ್ನು ಆಡಿಬಿಟ್ಟು ಹೀಗೆ ಹೇಳಿದ್ದಾರೆ ನೋಡಿ ಅಂತ. ರಾಜನಿಗೆ ಅವು ಯಾವುದನ್ನು ತಲೆ ಹೋಗಲಿಲ್ಲ. ಅವ್ರು ಬಂದು ನೋಡಿ, ಅದಕ್ಕೆ ಅವ್ರೇನು ಮಾಡಿದರು, ಕೊನೆಗೆ ಕೈಲಿ ಮಂತ್ರಾಕ್ಷರ ತೊಗೊಂಡು ಗುರುಗಳು ಕೊಟ್ಟಿದ್ದು ತಮ್ಮ ಕಮ್ಮಂಡಲ್ಲೂ ನೀರನ್ನು ಹಿಂಗೆ ಹಾಕಿ ಏನೇನೋ ಹೇಳಿದ್ರಪ್ಪ, ಎಂಥದೋ ಫಲಿನ್ಯೋನ ಎಂಥದೋ ಕೇಳಿಸ್ತಾ ಇತ್ತು ಅಂತ. ಅಷ್ಟು ಗಮನ ಇದ್ರೆ ತಾನೇ ಇವರಿಗೆ. ಹೀಗಾಯಿತು ಅಂತ ತಕ್ಷಣಕ್ಕೆ ಭಾಳ ಆಶ್ಚರ್ಯ ಆಯಿತು ಅವನಿಗೆ. ಹಬ್ಬ, ಒಂದು ಮಂತ್ರದಲ್ಲಿ ಶುಷ್ಕ ಕಾಷ್ಠವನ್ನು ಚಿಗುರಿಸಿ ಫಲಪುಷ್ಪಗಳನ್ನು ಬಿಡುವಷ್ಟು ಶಕ್ತಿ ಇದೆಯಾ, ಹಾಗಾದ್ರೆ ಅವ್ರನ್ನ ನಾನು ನೋಡಬೇಕಲ್ಲ, ಅವರಿಂದ ನೇರವಾಗಿ ಆಶೀರ್ವಾದ ಪಡ್ಕೊಂಡ್ರೆ ನನ್ನ ಭಾಗ್ಯ ಇನ್ನೆಷ್ಟಿರ್ಬೋದು ಅಂತ ಹೇಳಿ ಮತ್ತೆ ಹೇಳಿ ಕಳಿಸ್ದ. ನಾಳೆನೋ ಅವ್ರನ್ನೇ ಕಳಿಸಿ ಅಂತ ಹೇಳಿ ಕಳಿಸ್ದ. ಪಾಪ ಮಂತ್ರಿಗಳಿಗೆಲ್ಲ ಬೇಜಾರಾಯಿತು. ಏನೋ ರಾಜ ಕರೆಸ್ಬಿಟ್ಟು ಅವ್ರಿಗೇನೋ ಹೊಡೆದು ಬಡ್ದು ಮಾಡ್ತಾನೆ, ಬೈತಾನೆ ಅಂತಂದ್ರೆ ಏನೂ ಆಗಲೇ ಇಲ್ವಲ್ಲ, ತಮ್ಮ ಮಂತ್ರ ತಂತ್ರಗಳು ಏನೋ ನಡೀಲೇ ಇಲ್ಲಲ್ಲ ಅಂತ. ಮಾರದಿನ ಹೇಳಿ ಕಳಿಸಿ ಅಂತಂದಾಗ ಮತ್ತೆ ಇವರು ವೈಶಂಪಾಯನರು ಹೇಳಿದರು ಅವರಿಗೆ, ನಿನಗೆ ಹೇಳಿ ಕಳಿಸಿದ್ದಾರೆ ಹೋಗುವಂತ. ಇಲ್ಲ ಗುರುಗಳೇ, ನಾನು ಹೋಗಲ್ಲ ಅಂದರು ಇವರು. ಹೋಗಲ್ಲ ನಾನು ಅಂತ. ಯಾಕೆ? ಕ್ರಮ ಪ್ರಕಾರವಾಗಿ ಹೋಗಬೇಕು, ನಾನು ಒಬ್ಬನೇ ಹೋಗಬೇಕು ಅನ್ನೋದೇನೋ. ಎಲ್ಲರೂ ಹೋಗಿ ಆದಮೇಲೆ ನಾನು ಹೋಗಿದ್ದೀನಿ, ಈಗ ಮತ್ತೆ ಕ್ರಮ ವಿಪರ್ಯಯ ಸರಿಯಲ್ಲ, ನಾನು ಹೋಗಬೇಕು ಅನ್ನೋಂಗಿದ್ರೆ ಮತ್ತೆ ಎಲ್ಲರದ್ದು ಹೋಗಾಗಲಿ, ಆಮೇಲೆ ಹೋಗ್ತೀನಿ, ನಾನು ಹೋಗೋದಿಲ್ಲ ಅಂದರು. ಇಲ್ಲ, ನೀನು ಹೋಗಲೇಬೇಕು. ಯಾಕೆ ಹೋಗಲ್ಲ ಅಂತ ನಿರಾಕರಣೆ ಯಾಕೆ ಅಂತಂದಾಗ ಅವರು ತುಂಬ ಚೆನ್ನಾಗಿ ವಿವರಣೆಯನ್ನು ಕೊಡ್ತಾರೆ. ಗುರುಗಳೇ, ನಾವೆಲ್ಲ ಆಶ್ರಮವಾಸಿಗಳು, ನಮಗೆಲ್ಲ ಬ್ರಹ್ಮಚಾರಿಗಳಿಗೆ ಕೆಲವು ನಿಯಮಗಳಿದ್ದಾವೆ. ನಮ್ಮ ಮೈಂಡು ಆಚೆ ಈಚೆಗೆ ಹೋಗಬಾರ್ದು, ನಮ್ಮ ಮನಸ್ಸು ಚಂಚಲ ಆಗಬಾರ್ದು ಅಂಥೇಳಿ ನಾವು ಆಶ್ರಮದಲ್ಲಿ ಇಲ್ಲಿರಬೇಕು, ಇಲ್ಲಿ ಏನೇನು ಆಹಾರ ಸಿಗುತ್ತೋ ಇದನ್ನೇ ತೀರ್ಕೊಂಡು ಜೀವನ ಮಾಡಬೇಕು ಅನ್ನೋದು ನಮಗೆ ನೀವು ಹಾಕ್ಕೊಟ್ಟಿರ್ತಕ್ಕಂತಹ ಪರಂಪರೆ. ನಾವು ಅಲ್ಲಿಗೆ ಹೋದ ತಣಿಕೆ ಅರಮನೆಯಲ್ಲಿ ನೋಡ್ತೀವಿ, ಹೋದ ತಣಿಕೆ ಕೂಡ್ಲಿಕ್ಕೆ ಮೆತ್ತನೆ ಆಸನ ಹಾಕಿದ ತಣಿಕೆ ನಾಳೆ ನಾನು ಮರದ ಆಸನದ ಮೇಲೆ ಕೂತ್ಕೊಂಡ್ರೆ, ಕೃಷ್ಣಾಜ್ ಮೇಲೆ ಕೂತ್ಕೊಂಡ್ರೆ, ಅಯ್ಯೋ ನಿನ್ನೆ ಎಷ್ಟು ಚೆನ್ನಾಗಿತ್ತೋ ಮೆತ್ತಗೆ, ಇವತ್ತೆಲ್ಲ ಹೊರಟಾಗ್ಬಿಟ್ಟಿದೆ ಅಂತ ಅನಿಸುತ್ತೆ. ನಮ್ಮ ಮನಸ್ಸು ಚಂಚಲ ಆಗುತ್ತೆ, ಅದನ್ನೇ ಜ್ಞಾಪಿಸ್ಕೊಳ್ಳುತ್ತೆ. ಹಾಗಾಗಿ ಇದು ಬ್ರಹ್ಮಚರ್ಯೆಯ ಕಾಲದಲ್ಲಿ ಅಥವಾ ಆಶ್ರಮವಾಸಿಗಳಿದ್ದಾಗ ಈ ಥರ ಬರಬಾರ್ದು. ಹಾಗಾಗಿ ನಾನು ಹೋಗೋದಿಲ್ಲ. ಹೋಗಲೇಬೇಕು ಅನ್ನೋಂಗಿದ್ರೆ ಎಲ್ಲರೂ ಹೋಗಿ ಆದಮೇಲೆ ಮತ್ತೆ ನನ್ನ ಸರದಿ ಯಾವಾಗ ಬರುತ್ತೋ ಆವಾಗ ಹೋಗ್ತೀನಿ, ನಾನು ಹೋಗೋದಿಲ್ಲ. ರಾಜ ಹೇಳಿದರೆ ಬೇರೆಯವ್ರನ್ನ ಕಳಿಸಿ. ಅವರು ಸೋದರಳಿಯ ಅಂಥೇಳಿ ಮತ್ತು ಅಲ್ಲಯ್ಯ ಯಾಕೆ ಯೋಚನೆ ಮಾಡ್ತೀಯ, ಕೈ ತುಂಬ ದಕ್ಷಿಣೆ ಕೊಡ್ತಾರೆ ನಿನಗೆ, ಅರಮನೆಯಲ್ಲಿ ಉಪಚಾರ ಮಾಡ್ತಾರೆ, ವಸ್ತ್ರಗಳನ್ನು ಕೊಡ್ತಾರೆ ಅಂತಂದರೆ ಅದು ಬೇಡ ಅಂತಾರೆ. ಗುರುಗಳೇ, ನಿಮ್ಮ ಕೃಪಾಶ್ರಯದಲ್ಲಿ ನಾನು ಇರಬೇಕಾದ್ರೆ ಆ ದಕ್ಷಿಣೆ ತೊಗೊಂಡು ಏನು ಮಾಡಲಿ, ನನಗೆ ದುಡ್ಡಿನ ಅಗತ್ಯ ಇಲ್ಲ, ಅದನ್ನು ನೋಡ್ಕೊಳ್ಳೋಕೆ ನೀವಿದ್ದೀರಿ. ವರ್ಷಕ್ಕೆ ಏನು ಬೇಕಾ ಬಟ್ಟೆಗಳನ್ನು ನೀವು ಕೊಡ್ತಾ ಇರಬೇಕಾದ್ರೆ ಇನ್ನೊಬ್ಬರ ಹತ್ರ ನಾನು ಯಾಕೆ ಕೈ ಚಾಚಲಿ? ಆದ್ದರಿಂದ ಇದು ಬೇಡ ಗುರುಗಳೇ, ನಾನು ಹೋಗೋದಿಲ್ಲ. ನನ್ನ ಮನಸ್ಸು ಚಂಚಲ ಆಗಬಾರ್ದು. ನೀವು ಹೇಳ್ತಕ್ಕಂಥ ವಿಚಾರದಲ್ಲಿ, ನಿಮ್ಮ ವಿಚಾರದಲ್ಲಿ ಗುರುನಿಷ್ಠೆ, ಗುರುವಾಕ್ಯದಲ್ಲಿ, ಗುರುತತ್ವದಲ್ಲಿ ನಿಷ್ಠೆ ಇರಬೇಕು, ಆದ್ದರಿಂದ ನಾನು ಹೋಗಲ್ಲ ಅಂದರು. ಇವರು ರಾಜನಿಗೆ ಹೇಳಿದ್ರಲ್ಲ, ಆಗಲಿ ನಾಳೆ ಅವನ್ನೇ ಕಳಿಸ್ಕೊಡ್ತೀನಿ ಅಂತ ದೂತರಿಗೆ ಹೇಳಿ ಕಳಿಸಿದ್ರಲ್ಲ, ತಮ್ಮ ಮಾತು ಮೀರಿದಾಗಾಯಿತು ಅಂತ ಅದು ಒಂದು ಕಾರಣ. ಮತ್ತು ಬೇರೆ ಇನ್ನೂ ವಿಚಾರಗಳನ್ನು ಬೇರೆ ಹೇಳ್ತಾರೆ. ಅದನ್ನು ಹೇಳಿ, ನೀನು ನನ್ನ ಮಾತನ್ನು ಮೀರಿದೀಯಾ ಅಂತಂದರೆ ನೀನು ನನ್ನ ಶಿಷ್ಯ ಅಲ್ಲ ಅಂದು. ಗುರುಗಳೇ, ನಾನಂತೂ ನಿಮ್ಮನ್ನು ತ್ಯಾಗ ಮಾಡಿಲ್ಲ, ತ್ಯಾಗ ಮಾಡ್ತಾ ಇರೋರು ನೀವು, ಅದು ನನಗೂ ಅದಕ್ಕೂ ಸಂಬಂಧ ಇಲ್ಲ, ತಪ್ಪು ನಂದಿಲ್ಲ. ಆದ್ದರಿಂದ ನೀವು ನನ್ನ ಮೇಲೆ ಸಿಟ್ಟು ಮಾಡ್ಕೊಳ್ಳೋದಕ್ಕೆ ಕಾರಣ ಇಲ್ಲ. ಅದು ಸ್ವಲ್ಪ ಅತಿರೇಕಕ್ಕೆ ಹೋಯಿತು. ಆವಾಗ ಏನಾಯಿತು ಅಂತಂದರೆ, ಹಾಗಾದರೆ ನಾನು ಹೇಳಿಕೊಟ್ಟಿರ್ತಕ್ಕಂಥ ಮಂತ್ರಗಳನ್ನೇ ನೀನು ಬಳಸಬಾರ್ದು, ಇದನ್ನು ತ್ಯಾಗ ಮಾಡಬೇಕು ಅಂತ ಹೇಳಿದರು. ಇದನ್ನು ಅನೇಕ ರೀತಿಯಲ್ಲಿ ಹೇಳ್ತಾರೆ. ಇದನ್ನು ಅವರು ವಮನ ಮಾಡಿದರು, ವಾಂತಿ ಮಾಡಿದರು. ಅದನ್ನು ಬೇರೆ ಋಷಿಗಳೆಲ್ಲರೂ ಸಹ ತಿತ್ತಿರಿ ಅನ್ನೋ ಹಕ್ಕಿಗಳಾಗಿ ಅದನ್ನು ಸ್ವೀಕಾರ ಮಾಡಿದ್ದು. ಅದನ್ನೇ ತೈತ್ರಿಯ ಅನ್ನುವಂಥ ಒಂದು ಶಾಖೆಯಾಗಿ ಬೆಳೀತು ಅಂತ ಕೆಲವರು ಹೇಳ್ತಾರೆ. ಇನ್ನು ಕೆಲವರು ಹೇಳತಕ್ಕಂಥದ್ದು ಏನು ಅಂದರೆ, ಗುರುಗಳೇ, ವೇದದಿಂದ ಮಂತ್ರಗಳಿಂದ ಬಂದಿರತಕ್ಕಂಥದ್ದು ಕಾಂತಿ, ನನಗೆ ನನ್ನ ಮನಸ್ಸಿಗೆ ದೇಹದಲ್ಲಿ ಕಾಂತಿ ಬಂದಿದೆ, ನೀವು ಬೇಡ ಅಂದರೆ ಅದನ್ನು ತ್ಯಾಗ ಮಾಡ್ತೀನಿ ಅಂಥೇಳಿ ತಮ್ಮ ದೇಹದಲ್ಲಿಂದ ಆ ವೇದದ ಕಾಂತಿಯನ್ನು ತೆಗೆದು ಗುರುಗಳ ಅಡಿಗೆ ಸಮರ್ಪಣೆ ಮಾಡಿ, ನೀವು ಹೇಳಿದ್ದೀರಿ, ಇನ್ಮೇಲೆ ನೀವು ಇದನ್ನು ಹೇಳೋ ತನಕ, ನೀವು ಒಪ್ಪಿಗೆ ಕೊಡೋ ತನಕ ನಾನು ಉಪಯೋಗಿಸೋದಿಲ್ಲ ಅಂತ ಹೇಳಿ ಅದನ್ನು ಅಲ್ಲಿ ಇಟ್ಟು ಹೋದರು ಅನ್ನುವ ಮಾತನ್ನು ಹೇಳ್ತಾರೆ. ಬಹುಶಃ ಎರಡನೇದು ಹೆಚ್ಚು ಸೂಕ್ತ ಅಂತ ಅನಿಸುತ್ತೆ. ಅವರು ವಾಂತಿಯನ್ನು ಮಾಡಿದರು ಹಾಗೆ ಹೀಗೆ ಅನ್ನೋದಕ್ಕಿಂತ ಇದು, ಯಾಕೆಂದರೆ ಯಾವನೇ ಒಬ್ಬ ವೇದ ವಿಧನಾದಂಥವನು ಅನುಷ್ಠಾನ ಬಲದಿಂದ ಅವನಲ್ಲಿ ಸಹಜವಾಗಿ ಒಂದು ಕಾಂತಿ ಬರುತ್ತೆ, ಅದು ತೇಜಸ್ಸು ಅನ್ನೋದು ಬರುತ್ತೆ. ತೇಜೋಸಿ ಇದರೆಲ್ಲ ಬರುತ್ತೆ. ಮೈ ಮೇಧಾ ಮೈ ಪ್ರಜಾ ಮೈ ಸೂರ್ಯೋ ಭ್ರಾಜೋ ದದಾತು ತೇಜೋ ದದಾತು. ಅಗ್ನಿ ಕಾರ್ಯದಲ್ಲಿ ನಾವು ಕೇಳ್ತೀವಲ್ಲ, ತೇಜಸ್ಸು ಭ್ರಾಜಸ್ಸು ಓಜಸ್ಸು ಅನ್ನೋದು ಬರುತ್ತಲ್ಲ, ಅದನ್ನು ಗುರುಗಳೇ ನಿಮ್ಮಿಂದ ಬಂದಿರೋದು, ನಿಮ್ಮಲ್ಲೇ ಸಮರ್ಪಣೆ ಮಾಡ್ತೀನಿ ಅಂತ ಅವ್ರ ಕಾಲ ಹತ್ರ ಅದನ್ನು ಇಟ್ಟು ಹೋದರು ಅನ್ನೋದು ಹೆಚ್ಚು ಸೂಕ್ತ ಅಂತ ಅನಿಸುತ್ತೆ. ಇಷ್ಟಾದ ಮೇಲೆ ಮತ್ತೆ ಹಾಗಾದ್ರೆ ಅವರು ಬೇರೆ ಯಾರ ಹತ್ರ ವಿದ್ಯಾಭ್ಯಾಸವನ್ನು ಕಲಿಬೇಕು ಅಂತ ಯೋಚನೆ ಮಾಡಿದರು.
ಆವಾಗ ನೇರವಾಗಿ ನೋಡಿದರು ಇನ್ನು ಯಾರನ್ನು ಹುಡುಕೋದು ಅಂತ. ಸಾಕ್ಷಾತ್ ವೇದವ್ಯಾಸರ ಶಿಷ್ಯರಾದಂತಹ ವೈಶಂಪಾಯನರನ್ನೇ ತ್ಯಾಗ ಮಾಡಿದ ಮೇಲೆ ಮತ್ತೆ ಇನ್ನು ಬೇರೆ ಗುರುಗಳ ಹತ್ರ ಹೋಗಲಿಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಆಲೋಚನೆ ಮಾಡಿ ಹಾಗಾದ್ರೆ ಯಾರನ್ನು ಉಪಾಸನೆ ಮಾಡಲಿ ಅಂತ ಯೋಚನೆ ಮಾಡ್ತಾಯಿದ್ರು. ಎಲ್ಲರಿಗೂ ತಂದೆಯಿಂದ ಅಂತೂ ಒಂದು ಮಂತ್ರ ಉಪಾಸನೆ ಉಪದೇಶ ಆಗೇ ಇರುತ್ತೆ. ಯಾವ್ದು ಹೇಳಿ? ಗಾಯತ್ರಿ ಮಂತ್ರ. ಆ ಗಾಯತ್ರಿ ಮಂತ್ರ ಸಾಕ್ಷಾತ್ ನೇರವಾಗಿ ಸೂರ್ಯನನ್ನೇ ಕುರಿತಿರೋ ಅಂಥದ್ದು. ಅದನ್ನೇ ಜಪವನ್ನು ಮಾಡ್ತಾ ಇದ್ದಾಗ ಅವರಿಗೆ ಅನ್ನಿಸ್ತು, ಯಾಕೆ ನೇರವಾಗಿ ಸೂರ್ಯನನ್ನೇ ಕೇಳ್ಕೋಬಾರ್ದು, ನೀನೇ ನನಗೆ ಮಂತ್ರವನ್ನು ಹೇಳ್ಕೊಡು ಅಂತ ಯಾಕೆ ಕೇಳ್ಕೋಬಾರ್ದು ಅಂತ ಅನ್ನಿಸ್ತು. ಹಾಗಾಗಿ ಆ ಗಾಯತ್ರಿ ಮಂತ್ರದ ಪುರಶ್ಚರಣೆಯಿಂದ ಸೂರ್ಯನ ಚಲನೆಯನ್ನು ಕ್ಷಣಕಾಲ ನಿಲ್ಲಿಸಿದರು. ಯಾಜ್ಞವಲ್ಕ್ಯರು ಮಾಡಿರ್ತಕ್ಕಂಥ ಸಾಹಸಗಳು ನೋಡಿ ಹೇಗಿದೆ. ಒಂದು ಕ್ಷಣಕಾಲ ನಿಲ್ಲಿಸಿದರು. ಜಾಸ್ತಿ ಹೊತ್ತು ನಿಲ್ಲೋ ಹಾಗೆ ನಿಂತರೆ ಇಡೀ ಕಾಲ ವಿಪರ್ಯಯ ಆಗಿಬಿಡುತ್ತೆ. ಆ ಸಂದರ್ಭದಲ್ಲಿ ಅವನು ಕೇಳ್ದ, ಸೂರ್ಯ ಕೇಳ್ದ, ಏನಾಗಬೇಕು ನಿನಗೆ, ನನ್ನನ್ನು ಯಾಕೆ ನಿಲ್ಲಿಸ್ತಾ ಇದೆಯಾ, ಯಾಕೆ ಪ್ರಾರ್ಥನೆ ಮಾಡ್ತಾ ಇದೆಯಾ? ಪ್ರಭು, ನನಗೆ ಈಗ ಯಜುರ್ವೇದ ಶಾಖೆ ನಿಂತು ಹೋಗಿದೆ, ಅದನ್ನು ಗುರುಗಳ ಪಾದಕ್ಕೆ ಒಪ್ಪಿಸ್ಬಿಟ್ಟಿದ್ದೇನೆ, ಅದು ನಾನು ಮತ್ತೆ ಕಲಿಬೇಕು ಅಂತ ನನಗೆ ಆಸೆ ಇದೆ, ಆದ್ದರಿಂದ ನೀನೇ ಹೇಳ್ಕೊಡು, ನಂಗೆ ಬೇರೆಯವ್ರನ್ನ ಕೇಳಲ್ಲ ಅಂತ. ಸೂರ್ಯನಿಗೆ ನಗು ಬಂತು. ಅಲ್ಲ, ನನಗೆ ಟೈಮಲ್ಲಿದೆ ಅಂತ ನಾವು ಪ್ರತಿ ಕ್ಷಣಕ್ಕೂ ಅವನು ಅಲ್ಲಿಂದ ಇಲ್ಲಿಗೆ ಮೂವ್ ಆಗಬೇಕಲ್ಲ, ಮೇರು ಪರ್ವತವನ್ನು ಸುತ್ತರಿಬೇಕು. ನಿನಗೆ ಪಾಠ ಮಾಡಲಿಕ್ಕೆ ಟೈಮಲ್ಲಿದೆ, ಪಾಠ ಮಾಡ್ತಾ ಕೂತ್ಕೊಳ್ಳೋದಕ್ಕಾಗಲ್ಲ. ನಾನು ಈ ಮೇರು ಪ್ರದಕ್ಷಿಣೀ ಕುರ್ವನ್, ಇದನ್ನು ನಿತ್ಯ ನಾನು ಮಾಡಲೇಬೇಕು, ನಿನಗೆ ಪಾಠ ಮಾಡೋದು ಹೇಗೆ ಅಂತಂದರೆ, ಸರಿ ನಾನು ನಿನ್ನ ಜೊತೆಗೆ ಬರ್ತೀನಿ, ನಿನ್ನ ಪಾಡಿ ನೀನು ಹೇಳ್ತಾ ಹೋಗು ಅಂದರು. ನೀನು ಎಲ್ಲಿ ಕೂತ್ಕೊಳ್ತೀಯಾ, ಎಲ್ಲಿ ಕಲಿತೀಯಾ, ಕೂತ್ಕೊಂಡು ಕೇಳೋದು ಎಲ್ಲಿ ಅಂತ. ಹತ್ತಿರದ ಕೂಡ್ಲಿಕ್ಕೆ ಸಾಧ್ಯ ಇಲ್ಲ, ಹೈ ಟೆಂಪ್ರೇಚರ್. ಆ ಸಂದರ್ಭದಲ್ಲಿ ಎಲ್ಲಿ ಕೂಡ್ತೀಯಾ ಅಂತ ಅಂದಾಗ ಯಾಜ್ಞವಲ್ಕ್ಯರು ಹೇಳಿರೋ ಮಾತು ನೋಡಿ. ಸೂರ್ಯನ ರಥಕ್ಕೆ ರಥಸೇಕಂ ಚಕ್ರಂ ಅಂತ ಹೇಳ್ತಾರೆ. ಸೂರ್ಯನ ರಥಕ್ಕೆ ಒಂದೇ ಚಕ್ರ, ಅದಕ್ಕೆ ಒಂದು ಆಕ್ಸೆಲ್ ಇರುತ್ತಲ್ಲ ಮಧ್ಯದಲ್ಲಿ, ಭೀಮ್ ಹಾಕಿರ್ತಾರಲ್ಲ, ಅದರ ಮೇಲೆ ಕೂತ್ಕೊಳ್ತೀನಿ ಅಂತ ಹೇಳ್ತಾರೆ. ಇದು ವಿಶೇಷತೆ ಅಂತಂದರೆ, ಇದು ತಿರುಗ್ತಾ ಇದೆ, ಗಾಳಿ ತಿರುಗ್ತಾ ಇದೆ, ಆ ಆಕ್ಸೆಲ್ ತಿರುಗ್ತಾ ಇರಲ್ಲ, ಅಲ್ಲಿರುತ್ತೆ, ನಾನು ಅಲ್ಲಿ ಕೂತ್ಕೊಳ್ತೀನಿ ಅಂತಾರೆ. ಸೂರ್ಯನಿಗೆ ನಗು ಬರುತ್ತೆ. ಎಂಥ ಮಾತಾಡ್ತಾ ಇದೆಯಾ, ಗಾಳಿಯ ಶಬ್ದ ಗರ 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 ಅಂತ ಕೇಳ್ತಾ ಇರುತ್ತೆ, ನಿನಗೆ ನಾನು ಹೇಳಿರೋ ಮಂತ್ರ ಹೇಗೆ ಕೇಳುತ್ತೆ ನಿನಗೆ? ಪ್ರಭು, ಅದು ನನಗೆ ಸಂಬಂಧಪಟ್ಟಿದ್ದು, ನೀನು ಹೇಳೋದಷ್ಟೇ ನಿನ್ನ ಕೆಲಸ, ನೀನು ಹೇಳು, ನಾನು ಗಮನ ಇಟ್ಟು ಕೇಳ್ತೇನೆ ಅಂತ. ಎಂಥ ಅದ್ಭುತವಾದ ಕಾನ್ಸಂಟ್ರೇಷನ್ ಅನ್ನೋದು ನಮ್ಮ ವಿದ್ಯಾರ್ಥಿಗಳಿಗೆ ಇದನ್ನು ಹೇಳಿದಾಗ ಗೊತ್ತಾಗುತ್ತೆ. ಒಂದು ಚೂರು ಡಿಸ್ಟರ್ಬೆನ್ಸ್ ಆಯಿತು, ಮೊಬೈಲ್ ರಿಂಗ್ ಆಯಿತು ಅಂತೇಳಿ ಆ ರಿಂಗ್ ಟೋನಿಂದ ಯಾರು ಮಾಡಿರ್ಬೋದು ಅಂತ ಗೊತ್ತಾಗುತ್ತೆ ನಮ್ಮ ಹುಡುಗರಿಗೆ. ಕಾನ್ಸಂಟ್ರೇಷನ್ ಅಷ್ಟಿದೆ, ಏನು ಕಡಿಮೆ ಏನಿಲ್ಲ. ಈಗ ಮನೆಯಲ್ಲಿ ಏನಾದ್ರು ಕೆಲಸ ಮಾಡ್ತಾಯಿದ್ರೆ ಒಂದು ಟಣ್ ಅಂತ ಒಂದು ನಾಣ್ಯ ಬಿದ್ದರೆ ದುಡ್ಡು ಬಿತ್ತು, ಇದು ಎಷ್ಟು ರೂಪಾಯಿ ಅಂತ ಗೊತ್ತಾಗುತ್ತೆ. ಏನು ಮಕ್ಕಳೇನು ಡಲ್ಲಲ್ಲ, ಆದರೆ ಮನಸ್ಸು ಅಷ್ಟು ಚಂಚಲ ಆಗ್ತಾ ಇರಬೇಕಾದ್ರೆ, ಆ ರಥದ ಗಾಲಿ ತಿರುಗ್ತಾ ಇರಬೇಕಾದ್ರೆ ಇವರ ಗರಗರ ಶಬ್ದದ ಮಧ್ಯದಲ್ಲಿ ಆ ಸೂರ್ಯ ಹೇಳ್ತಕ್ಕಂತಹ ಮಂತ್ರದ ಟೋನಿಗೆ ತನ್ನ ಕಿವಿಯನ್ನು ಸೆಟ್ ಮಾಡ್ಕೊಳ್ಳೋದಿದೆಯಲ್ಲ, ಅದಕ್ಕೇನು ಹೇಳ್ತೀವಿ, ಡೆಸಿಬರ್ ಅಂತ ಹೇಳ್ತಾರೆ ಇಂಗ್ಲೀಷ್ ಅಂದರೆ. ಆ ಧ್ವನಿಗೆ ತಮ್ಮ ಇದು ಕೇಳ್ಕೋಬೇಕು. ಯಾಕೆಂದರೆ ಎಷ್ಟೆಷ್ಟೊಂದು ಮೊಬೈಲ್ ಇದ್ದಾವೆ, ಬೇರೆ ಬೇರೆ ಎಲ್ಲ ಮೊಬೈಲ್ಗಳಿದ್ದಾವೆ. ನಮ್ಮ ಮೊಬೈಲಿಗೆ ಮಾತ್ರ ಇಂಥವ್ರು ಫೋನ್ ಮಾಡಿದರೆ ಹೇಗೆ ಬರುತ್ತೆ ಅಂತಂದರೆ, ಆ ವೇವ್ ಲೆಂತಿಗೆ ಇದು ಕನೆಕ್ಟ್ ಆಗುತ್ತೆ. ಇದನ್ನು 5000 ವರ್ಷಗಳ ಹಿಂದೆ ಆ ವೇವ್ ಲೆಂತಿಗೆ, ಸೂರ್ಯ ಆಡ್ತಕ್ಕಂಥ ಮಾತಿನ ವೇವ್ ಲೆಂತಿಗೆ ತಮ್ಮ ಕಿವಿಯನ್ನು ಸೆಟ್ ಮಾಡಿಕೊಂಡವರು ಯಾಜ್ಞವಲ್ಕ್ಯರು. ಇದು ವಿಶೇಷತೆ. ನಾವು ಈಗ ನಮ್ಮ ಮೊಬೈಲ್ ಕಂಡು ಹಿಡಿದಿದ್ವಿ, ಹಾಗಿದೆ ಹೀಗಿದೆ, ಆಮೇಲೆ ಬೇರೆ ಆಕಾಶವಾಣಿ ತರಂಗಗಳು ಡಿಫ್ರೆಂಟ್ ಹರ್ಡ್ಸ್ ಅಂತ ಹೇಳ್ತಾರೆ ನೋಡಿ. ನಮ್ಮದು 15.2 ಭದ್ರಾವತಿದು, ಅದೇ ರೀತಿ ಬೇರೆ ಹರ್ಡ್ಸ್, ಅದಕ್ಕೆ ಟ್ಯೂನ್ ಆದಾಗ ಮಾತ್ರ ನಾವು ಅದನ್ನು ರಿಸೀವ್ ಮಾಡಲಿಕ್ಕೆ ಸಾಧ್ಯ ಅಲ್ಲ. ಆ ಸೂರ್ಯ ಹೇಳ್ತಕ್ಕಂತಹ ಮಂತ್ರದ ಹರ್ಡ್ಸ್ ಯಾವುದು, ಡೆಸಿಬರ್ ಯಾವುದು, ಅದನ್ನು ನೋಡಿಕೊಂಡು ಅದಕ್ಕೆ ತಮ್ಮ ಕಿವಿಯನ್ನು ಸೆಟ್ ಮಾಡಿಕೊಂಡು ಒಂದು ಅಕ್ಷರ ಲೋಪ ಇಲ್ಲದೆ ಇದ್ದ ಹಾಗೆ ಅವರಷ್ಟು ಮಂತ್ರವನ್ನು ಕಲಿತಾರೆ. ಇದಕ್ಕಿಂತಲೂ ಅದ್ಭುತವಾದ ಒಂದು ಕಾನ್ಸಂಟ್ರೇಷನ್ನು ಒಬ್ಬ ವಿದ್ಯಾರ್ಥಿಯ ಲಕ್ಷಣ ಬೇಕೇ ನಮಗೆ. ನಾವೆಲ್ಲ ಸ್ಟೂಡೆಂಟ್ಸ್ ಹೆಂಗಿರಬೇಕು ಅಂತಂದರೆ ಫಾರಿನ್ನವ್ರ ಪುಸ್ತಕಗಳನ್ನ ಓದ್ತೀವಿ. ಇಂಥ ಮಹಾಮಹಿಮರ ವ್ಯಕ್ತಿತ್ವವನ್ನು ಓದಿದ್ರೆ ಸಾಕು, ಯಾವ ರೀತಿ ನಮ್ಮ ಕಾನ್ಸಂಟ್ರೇಷನ್ ಡೆವಲಪ್ ಮಾಡ್ಕೊಳ್ಬೇಕು ಅನ್ನೋದು ಗೊತ್ತಾಗುತ್ತೆ. ಅದು ಆದಮೇಲೆ ಅವರು ಹೇಳ್ತಾರೆ, ಸೂರ್ಯ ಹೇಳ್ತಾನೆ, ನನಗೆ ಗೊತ್ತಿರತಕ್ಕಂಥ ಮಂತ್ರವನ್ನು ಹೇಳಿಕೊಟ್ಟಿದ್ದೇನೆ, ಇದು ಪರಿಶುದ್ಧವಾದ್ದು. ಯಾಕೆಂದರೆ ನೇರವಾಗಿ ಮಂತ್ರದ ಅಧಿದೇವತೆಯಾಗಿರ್ತಕ್ಕಂಥ ಸೂರ್ಯನಿಂದಲೇ ಬಂದಿರುವಂಥದ್ದು, ಇದು ಪರಿಶುದ್ಧವಾದ್ದು, ಇದು ಯಜುರ್ವೇದನೇ ಇದು ಅಂತಂದಾಗ ಇವ್ರು ಹೇಳ್ತಾರೆ, ಪ್ರಭು ನಿನ್ನಿಂದ ಬಂದಿರೋದ್ರಿಂದ ಇದನ್ನು ಶುಕ್ಲ ಯಜುರ್ವೇದ ಅಂತ ಕರೆಯೋಣ, ಇದಕ್ಕೆ ನಿನ್ನ ಹೆಸರೇ ಇಡೋಣ, ಶುಕ್ಲ ಯಜುರ್ವೇದ ಅಂತ ಇದನ್ನು ಕರೆಯೋಣ ಅಂತ ಹೇಳ್ತಾರೆ. ಹಾಗಾದರೆ ಅದಕ್ಕಿಂತ ಮೊದಲಿದ್ದನ್ನು ಏನಂತ ಕರೆದ್ರು, ಇದನ್ನು ಶುಕ್ಲ ಅಂತ ಕರೆದು ಅದನ್ನು ಕೃಷ್ಣ ಅಂತ ಕರೆದು. ಹಾಗಾದರೆ ಅವಕ್ಕೂ ಇದಕ್ಕೂ ಏನು ವ್ಯತ್ಯಾಸಗಳೇನಿಲ್ಲ, ಎರಡೂ ಹೆಚ್ಚು ಕಡಿಮೆ ಒಂದೇ. ಶುಕ್ಲ ಯಜುರ್ವೇದದಲ್ಲಿ ಏನಿದೆ ಅಂತಂದರೆ, ಯಾವುದೇ ಮಂತ್ರವನ್ನು ಹೇಳಬೇಕಾದ್ರೆ ಋಷಿ, ಛಂದಸ್ಸು ಮತ್ತು ದೇವತೆಯನ್ನು ಹೇಳುತ್ತಾರೆ. ನಾವು ಗಣಪತಿ ಅಥರ್ವಶೀರ್ಷ ಹೇಳಬೇಕಾದ್ರೆ ಗಣಕ ಋಷಿ ನಿಚರದ್ ಗಾಯತ್ರಿ ಛಂದ ಗಣಪತಿರ್ ದೇವತಾ ಓಂ ಗಂಗಣಪತ ಯೇ ನಮಃ ಅಂತ ಹೇಳ್ತೀವಿ ಅಲ್ವಾ. ಗಾಯತ್ರಿ ಮಂತ್ರವನ್ನು ಹೇಳಬೇಕಾದ್ರೂ ಅಷ್ಟೇ, ವಿಶ್ವಾಮಿತ್ರ ಋಷಿ ಸವಿತಾ ದೇವತಾ ಗಾಯತ್ರಿ ಛಂದ ಅಂತ ಹೇಳ್ತೀವಿ. ಋಷಿ, ಛಂದಸ್ಸು, ದೇವತೆ ಇದನ್ನು ಹೇಳೋದು
ಶುಕ್ಲ ಯಜುರ್ವೇದದ ಪದ್ಧತಿಯಿಂದ ಇವರು ಹೊಸ ಪದ್ಧತಿಯನ್ನು ಶುರು ಮಾಡಿಕೊಟ್ಟಂತಹ ಮಹಾಮಹಿಮರು ಯಾಜ್ಞವಲ್ಕ್ಯರು. ಬೇರೆದರಲ್ಲಿ ಎಲ್ಲವೂ ಮಿಕ್ಸಪ್ ಆಗಿದರೆ ಇದನ್ನು ಸ್ಪಷ್ಟವಾಗಿ ಇವನು ಹೇಳಬೇಕು ಅನ್ನುವಂತಹ ವಿಶೇಷತೆಯನ್ನು ಕೊಟ್ಟು ನಮಗೆ ಮಹಾ ಉಪಕಾರವನ್ನು ಮಾಡಿದಂತಹ ವ್ಯಕ್ತಿ ಇವರು. ಇದು ಆದಮೇಲೆ ಇದನ್ನು ಕಲ್ತ ಮೇಲೆ ಆಮೇಲೆ ಅವರ ಸೋದರ ಮಾವನಿಗೂ ಗೊತ್ತಾಯಿತು ಇವರ ತಪ್ಪು ಇವ್ರದ್ದಿಲ್ಲ, ಇವರ ಉದ್ದೇಶ ಸರಿ ಇತ್ತು ಅಂತ ಹೇಳಿ ಆಮೇಲೆ ಇವರನ್ನು ಕ್ಷಮಿಸಿಬಿಟ್ಟು ಅವರು ತಮ್ಮ ಮತ್ತೆ ಆತ್ಮೀಯವಾಗಿ ಅವರನ್ನು ಮಾತಾಡಿಸ್ತಾರೆ. ಅದು ನಮಗೇನಂತಹ ಮುಖ್ಯವಾದ ವಿಶೇಷತೆಗಳು ಅಂಥೇಳಿ ನಾವೇನದನ್ನು ಗಮನಿಸಬೇಕಾಗಿಲ್ಲ. ಇಷ್ಟು ಮಾಡಿದಂತಹ ಈ ಯಾಜ್ಞವಲ್ಕ್ಯರು ತಮ್ಮ ವಿದ್ವತ್ತಿನಿಂದ ಮುಂದೆ ಮಾಡಿದ್ದೇನೋ ನಮಗೆ ಭಾರತೀಯ ಸಾಹಿತ್ಯಕ್ಕೆ ಅಥವಾ ನಮ್ಮ ಸನಾತನ ಧರ್ಮಕ್ಕೆ, ವೈದಿಕ ಸಂಸ್ಕೃತಿಗೆ ಅಥವಾ ಭಾರತೀಯ ಅಂತಃಸತ್ವ ಅಂತ ಕರಿತೀವಲ್ಲ, ಸ್ವಾಮಿ ದಯಾನಂದ ಸರಸ್ವತಿಯವರು ಹೇಳ್ತಾ ಇದ್ರು, ನಮ್ಮ ದೇಶದ ಸತ್ವ ಇರೋದು ಯಾತ್ರಲ್ಲಿ ಅಂತಂದರೆ ವೇದಗಳಲ್ಲಿ. ಬ್ಯಾಕ್ ಟು ವೇದಾಸ್ ಅಂತ ಹೇಳ್ತಿದ್ರು. ನಿಮಗೆ ಏನೇ ಬೇಕು ಅಂತಿದ್ರೆ ವೇದಗಳಿಗೆ ಹೋಗಿ ಅದರಲ್ಲಿ ಸಿಗತ್ತೆ ಅಂತ. 1857 ಇಸ್ವಿಯ ನಂತರ ವಿದೇಶದಲ್ಲೆಲ್ಲ ಬಹಳ ಸಂಶೋಧನೆಗಳಾದವು. ಅದಕ್ಕಿಂತ ಮುಂಚೆ ಏನೂ ಆಗೇ ಇರಲಿಲ್ಲ. ನಮ್ಮಲ್ಲೆಲ್ಲ ಹೇಳ್ತಾರೆ, ಸೈನ್ಸ್ ಓದೋರಿಗೆ ಎಲ್ಲರಿಗೂ ಗೊತ್ತಿದೆ ಏನು ಅಂತಂದರೆ ನ್ಯೂಟನ್ ಬಹಳ ದೊಡ್ಡ ಜ್ಞಾನಿಯ ದೊಡ್ಡ ಸೈಂಟಿಸ್ಟು ಅಂತ ಕರೀತಾರೆ. ಆ ನ್ಯೂಟನ್ನನ್ನೇ ಒಬ್ಬರು ಪ್ರಶ್ನೆ ಕೇಳಿದ್ದಾರೆ, ಏನು ಅಂತಂದರೆ ನಿಮಗೆ ಇಂಥ ಒಂದು ಎಕ್ಸ್ಟ್ರಾರ್ನರಿ ಇಂಟೆಲಿಜೆನ್ಸಿ ಬಂದಿದ್ದು ಹೇಗೆ ಅಂತ. ಅದಕ್ಕೆ ಆ ನ್ಯೂಟನ್ನ ನೇರವಾಗೇ ಹೇಳಿದ್ದಾನೆ, ಏನು ಅಂತಂದರೆ ಮ್ಯಾಕ್ಸ್ ಮುಲ್ಲರ್ ವೇದಗಳನ್ನು ಜರ್ಮನಿ ಭಾಷೆಗೆ ಅನುವಾದ ಮಾಡ್ದ, ಅಲ್ಲಿಂದ ಅದು ಇಂಗ್ಲೀಷಿಗೆ ಅನುವಾದ ಆಯಿತು. ಆ ವೇದಗಳಲ್ಲಿ ಏನಿದೆ ಅಂಥೇಳಿ ನಾನು ಅದನ್ನು ಇಂಗ್ಲೀಷ್ ಅನುವಾದವನ್ನು ಓದಿದಾಗ ಗೊತ್ತಾಯಿತು, ಸಂಶೋಧನೆಗೆ ಬೇಕಾದಷ್ಟು ದಾರಿಗಳು ಇದರಲ್ಲಿದ್ದಾವೆ ಅಂತ ಅವನೇ ಹೇಳಿರುವ ಮಾತು. ಯಾರೋ ನ್ಯೂಟನ್ ಹೇಳಿರ್ತಕ್ಕಂತಹ ಮಾತು. ವೇದ ಅನ್ನೋದೊಂದು ಸಾಗರ, ನಾನು ಕೇವಲ ಹೆಜ್ಜೆ ಮುಳುಗುವಷ್ಟು ನೀರಿನಲ್ಲಿ ಮುಳುಗಿ ಕಪ್ಪೆ ಚಿಪ್ಪುಗಳನ್ನು ಮಾತ್ರ ಆಯ್ಕೊಂಡಿರೋದು, ಅದನ್ನು ಜಗತ್ತು ದೊಡ್ಡ ಸಂಶೋಧನೆ ಅಂತ ಕರೆದಿದೆ ಅಂತಾನೆ. ಅವನು ಮೊಣಕಾಲಷ್ಟು ನೀರಲ್ಲಿ ಮುಳುಗಿ ಅವನಿಗೆ ಸಿಕ್ಕಿರೋದನ್ನು ಆಯ್ಕೊಂಡಿರೋ ಕೆಲವು ಕಪ್ಪೆ ಚಿಪ್ಪೆನೋ ಸಣ್ಣ ಶಂಖವನ್ನೋ ಇವತ್ತು ಜಗತ್ತು ಭಾಳ ದೊಡ್ಡ ಸಂಶೋಧನೆ ಅನಿಸುತ್ತೆ. ಆದರೆ ನಮ್ಮ ವೇದಗಳ ಬಗ್ಗೆ ಹೇಳಿದರೆ ಅವಜ್ಞೇಯಕ್ಕೆ ತಟ್ಟೆ ಕಾಸಿನವ್ರು ಏನೋ ಹೇಳ್ತಾರೆ ಅಂತಾರೆ ನಮಗೆಲ್ಲ. ಯಾಕೆ ಅಂತಂದರೆ ಜಗತ್ತಿನಲ್ಲಿ ಅವನೇ ಹೇಳಿರುವಂತಹ ಮಾತು, ಏನಾದ್ರು ಸಂಶೋಧನೆ ಮಾಡಬೇಕು ಅಂತಂದರೆ ವೇದಗಳನ್ನು ಓದಿ ಅದರಲ್ಲಿ ಇನ್ಸ್ಪಿರೇಷನ್ ಸಿಗುತ್ತೆ. ಅದರಿಂದ ನಾನು ಸಂಶೋಧನೆಗೆ ಬೇಕಾದಷ್ಟು ವಿಷಯಗಳನ್ನು ನಾನು ಪಡ್ಕೊಂಡೆ ಅಂತ ಹೇಳ್ತಾನೆ. ಇಷ್ಟು ಅನರ್ಘ್ಯವಾದ ರತ್ನ ನಮ್ಮಲ್ಲಿದೆ, ಅದರ ಕಡೆಗೆ ನಮ್ಮ ದೇಶದ ಜನಕ್ಕೆ ಯಾರಿಗೂ ಬೇಕಾಗಿಲ್ಲ ಅದನ್ನು. ಇಂತಹ ಇದಕ್ಕೆ ಮತ್ತು ಶುಕ್ಲ ಯಜುರ್ವೇದ ಅನ್ನೋದನ್ನು ಕೊಟ್ಟರು. ಜೊತೆಗೆ ಒಂದು ಉಪನಿಷತ್ತನ್ನು ಕೊಟ್ಟರು. ಅವರು 2 ಉಪನಿಷತ್ತನ್ನು ಕೊಟ್ಟಿದ್ದಾರೆ. ಒಂದು ಈಶಾವಾಸ್ಯಂ ಅನ್ನೋ ಒಂದು ಈಶಾವಾಸ್ಯ ಉಪನಿಷತ್ತು ಒಂದು, ಆಮೇಲೆ ಆರಣ್ಯಕ ಅನ್ನುವಂಥ ಒಂದು ಉಪನಿಷತ್ತನ್ನು ಕೊಟ್ಟರು. ಉಪನಿಷತ್ತುಗಳ ಎಲ್ಲದರಲ್ಲಿಯೂ ಸಹ ಅದು ಅತ್ಯಂತ ದೊಡ್ಡದಾದ ಉಪನಿಷತ್ತು ಆಗಿದ್ದರಿಂದಲೇ ಅದಕ್ಕೆ ಬೃಹತ್ ಆರಣ್ಯಕ ಅಂತ ಅದಕ್ಕೊಂದು ಅಡ್ಜೆಕ್ಟಿವ್ ಸೇರಿಸಿದರು, ವಿಶೇಷವನ್ನು ಸೇರಿಸಿದರು. ಎಲ್ಲ ಉಪನಿಷತ್ತುಗಳಲ್ಲೂ ದೊಡ್ಡದು ಅಂತ. ಅತಿ ಸಣ್ಣದೂ ಕೊಟ್ಟರು ಈಶಾವಾಸ್ಯ ಉಪನಿಷತ್ತನ್ನು, ಅತಿ ದೊಡ್ಡದೂ ಕೊಟ್ಟರು ಆರಣ್ಯಕ ಉಪನಿಷತ್ತನ್ನು ಕೊಟ್ಟರು. ಮೊದಲನೇ ಶ್ಲೋಕ ಈಶಾವಾಸ್ಯಂ ಇದಂ ಸರ್ವಂ ಅನ್ನುವ ಆ ಶ್ಲೋಕವನ್ನು ಕೇಳಿ ಗಾಂಧೀಜಿಯವರು ಒಂದು ಮಾತು ಹೇಳ್ತಾರೆ, ನಮ್ಮ ಭಾರತದಲ್ಲಿರ್ತಕ್ಕಂಥ ಎಲ್ಲ ಫಿಲಾಸಫಿಯು ಕಾಲಾನುಕ್ರಮದಲ್ಲಿ ನಾಶ ಆದರೂ ಅಡ್ಡಿ ಇಲ್ಲ, ಈಶಾವಾಸ್ಯ ಉಪನಿಷತ್ತಿನ ಮೊದಲನೇ ಒಂದೇ ಒಂದು ಶ್ಲೋಕ ಇದ್ದರೆ ಸಾಕು, ಇಡೀ ಜಗತ್ತಿಗೆ ಬೇಕಾಗಿರುವಂಥ ಸಾರಸ್ವತ ಸರ್ವಸ್ವವನ್ನು ಇದು ಕೊಡುತ್ತೆ ಅಂತ. ಇದು ಒಂದೇ ಶ್ಲೋಕ ಸಾಕು, ಇಡೀ ಜಗತ್ತಿಗೆ ಬೇಕಾಗಿರುವಂಥ ಮೆಸೇಜನ್ನು ಕೊಡುವಂಥ ಸಮರ್ಥವಾಗಿರುವಂಥ ಶಕ್ತಿ ಇದಕ್ಕಿದೆ ಅಂತ. ಒಬ್ಬ ವಿದೇಶಿಯ ತತ್ವಜ್ಞಾನಿ ಹೇಳ್ತಾನೆ, ಇಡೀ ಜಗತ್ತಿನ ಏನು ಇರ್ತಕ್ಕಂಥ ಫಿಲಾಸಫರ್ಸನ್ನು ಎಲ್ಲರದ್ದು ಒಂದು ಸಮ್ಮೇಳನವನ್ನು ಮಾಡಿದರೆ ಅದರಲ್ಲಿ ಅಗ್ರಪೀಠವನ್ನು ಅಥವಾ ಶ್ರೇಷ್ಠವಾದ ಪೀಠವನ್ನು ಅಲಂಕರಿಸಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ವ್ಯಕ್ತಿ ಯಾರು ಅಂದರೆ ಯಾಜ್ಞವಲ್ಕ್ಯರು ಅಂತ. ರಾಜಸಿಂಹಾಸನವನ್ನು ಅಂಥ ವಿಶೇಷವಾದ ಪೀಠವನ್ನು ಅಲಂಕರಣಕ್ಕೆ ಮಾಡ್ತಕ್ಕಂಥ ವ್ಯಕ್ತಿಗಳು ಯಾರು ಅಂತಂದರೆ ಯಾಜ್ಞವಲ್ಕ್ಯರು ಅಂತ ಹೇಳಿ ಅವರ ಬಗ್ಗೆಯನ್ನು ಹೇಳ್ತಾನೆ. ಇವತ್ತಿಗೂ ನಾವೆಲ್ಲ ನೋಡಿದ್ದೀವಿ, ನಾವು ನೀವೆಲ್ಲ ಇರ್ಬೋದು, ನಮಗೆಲ್ಲ ಯಾಜ್ಞವಲ್ಕ್ಯರ ಬಗ್ಗೆ ಏನೂ ಗೊತ್ತಿಲ್ಲ ರೀ, ಈಗ ಏನೋ ಕೇಳ್ತಾರೆ ಅಂದರೆ ಏನೋ ಕಥೆ ಕೇಳ್ತಾ ಇದ್ದೀವಿ ಅಂತ ಅನಿಸುತ್ತೆ. ಅವ್ರದ್ದು ಮಂತ್ರ ತಂತ್ರ ಶ್ಲೋಕಗಳು ನಮಗೇನು ಗೊತ್ತಿಲ್ಲ ಅಂದರೂ ನಮಗೂ ನಿಮಗೂ ಎಲ್ರಿಗೂ ಒಂದು ಪದ್ಯ ಗೊತ್ತೇ ಇದೆ, ಒಂದು ಶ್ಲೋಕ ಗೊತ್ತೇ ಇದೆ. ಯಾವುದೇ ಇನಾಗ್ರೇಷನ್ ಆಗಬೇಕಾದ್ರೂ ಹೇಳ್ತಾ ಇರ್ತಾರೆ, ಕೇಳಿದ್ದೀವಲ್ವ, ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಇದನ್ನು ಕೊಟ್ಟಿದ್ದು ಯಾಜ್ಞವಲ್ಕ್ಯರು. ಕತ್ತಲೆಯಿಂದ ಬೆಳಕಿಗೆ, ಇದನ್ನೇ ಕುವೆಂಪು ಅವರು ಅದ್ಭುತವಾಗಿ ಟ್ರಾನ್ಸ್ಲೇಟ್ ಮಾಡ್ತಾರೆ. ಅಸತ್ಯದಿಂದ ಸತ್ಯದೆಡೆಗೆ, ತಮಸ್ಸಿನಿಂದ ಜ್ಯೋತಿಯೆಡೆಗೆ, ಮೃತ್ಯುವಿಂದ ಅಮೃತದೆಡೆಗೆ ಕರೆದೊಯ್ಯುವ ತಾರಿಣಿ ಅವಿದ್ಯಾಪಹಾರಿಣಿ ಅಂತ ವರ್ಣನೆ ಮಾಡ್ತಾರೆ. ಒಂದೇ ಒಂದು ಪದವನ್ನು ವ್ಯತ್ಯಾಸ ಮಾಡದೆ ಕನ್ನಡಕ್ಕೆ ಅನುವಾದ ಮಾಡಿದರು ಅವರು. ಹಾಗಾಗಿ ಇಂತಹ ಒಂದು ಅದ್ಭುತವಾದ ಶಾಂತಿ ಮಂತ್ರವನ್ನು ಕೊಟ್ಟವರು ಅವರು.
ಸಾಮಾನ್ಯವಾಗಿ ವೇದಗಳು ಅಂತಂದರೆ ಅದಕ್ಕೊಂದು ಶಾಂತಿ ಪಾಠ ಇರುತ್ತೆ. ಉಪನಿಷತ್ತಿಗೆ ಒಂದು ಶಾಂತಿ ಪಾಠ ಅಂತ ಇರಬೇಕು. ಸಹನಾ ಭವತೋ ಸಹನೋ ಭುನಕ್ತೋ ಇವನ್ನೆಲ್ಲ ಹೇಳ್ತೀವಲ್ಲ. ಶನ್ನೋ ಮಿತ್ರಸ್ಯಂ ವರ್ಣಃ ಇವೆಲ್ಲ ಹೇಳ್ತೀವಲ್ಲ. ಭದ್ರಂ ಕರ್ಣೇ ವಿಶೃಣುಯಾಮ ದೇವ, ಇದು ಸಾಮವೇದಕ್ಕೆ ಬರುವಂತಹ ಶಾಂತಿ ಪಾಠ. ಇವು ಹೀಗೆಲ್ಲ ಇರುತ್ತಲ್ಲ. ಇವರು ಸಹ ಅದ್ಭುತವಾದಂಥ ಒಂದು ಶಾಂತಿ ಪಾಠವನ್ನು ಕೊಟ್ಟರು, ಪ್ರಾರಂಭದ ಪಾಠವನ್ನು. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಕುವೆಂಪು ಅವರು ಇದನ್ನೇ ರಾಮಾಯಣ ದರ್ಶನದಲ್ಲಿ ಪೂರ್ಣಮದು ಪೂರ್ಣಮಿದು ಅಂತೇಳಿ ಒಂದೋ ಎರಡು ಅಕ್ಷರಗಳನ್ನು ಬದಲಾವಣೆ ಮಾಡಿಕೊಂಡು ಇಡೀ ಶ್ಲೋಕವನ್ನೇ ಹಾಗೆ ಬಳಸ್ಕೊಂಡಿದ್ದಾರೆ. ಅದಕ್ಕೆ ಹಾಗಾಗಿ ಇಂತಹ ಪೂರ್ಣದಿಂದ ಪೂರ್ಣವೇ, ಪೂರ್ಣದಿಂದಲೇ ಪೂರ್ಣ ಹುಟ್ಟ, ಅದು ಪೂರ್ಣ ಇದು ಪೂರ್ಣ, ಎಲ್ಲವೂ ಪರಿಪೂರ್ಣವಾದ ಪೂರ್ಣದಿಂದ ಪೂರ್ಣವನ್ನು ತೆಗೆದರೆ ಮತ್ತೆ ಪರಿಪೂರ್ಣವೇ ಆಗಿರುತ್ತೆ ಅಂಥೇಳಿ ಆತ್ಮತತ್ವವನ್ನು, ಅದ್ವೈತ ತತ್ವವನ್ನು, ಸಂಪೂರ್ಣ ತತ್ವವನ್ನು ಆಚಾರ್ಯರು ಇಲ್ಲಿ ಉಲ್ಲೇಖ ಮಾಡಿರೋದನ್ನು ನಾವು ಕಾಣ್ತೇವೆ. ಇನ್ನು ಇವರ ಒಂದೇ ಒಂದು ವಿಷಯವನ್ನು ಹೇಳಿ ನಮ್ಮ ಉಪನ್ಯಾಸಕ್ಕೆ ಮಂಗಳವನ್ನು ಹಾಡಬಹುದು ಅಂತ ಅನಿಸುತ್ತೆ. ಇದರದ್ದು ಅನೇಕ ಶಾಖೆಗಳು ಇವೆಲ್ಲ ನಮಗೆ ಗೊತ್ತಿದೆಯಲ್ಲ. ಇವರನ್ನು ಸರ್ವಜ್ಞ ಅಂತ ಕರೆದಿದ್ದಾರೆ. ಯಾಜ್ಞವಲ್ಕ್ಯರನ್ನು ಸರ್ವಜ್ಞ ಅಂತ ಕರೆದಿದ್ದಾರೆ. ಹೇಗೆ ಸರ್ವಜ್ಞ, ಅವರ ವಿಶೇಷತೆ ಏನು ಅನ್ನೋದು ಎರಡು ಘಟನೆಗಳನ್ನು ನೋಡಿದರೆ ನಮಗೆ ಗೊತ್ತಾಗುತ್ತೆ. ಮಿಥಿಲೆಯ ರಾಜನಾಗಿರ್ತಕ್ಕಂತಹ ಜನಕ ಅವನ ರಾಜಋಷಿ ಅಂತ ಪ್ರಖ್ಯಾತನಾದವನು. ನಾನು ಹೇಳಿದ್ನಲ್ಲ, ಸೀತೆಯ ತಂದೆಯಾದಂತಹ ಕ್ಷೀರಧ್ವಜ ಜನಕನಿಂದ 6ನೇ ತಲೆಮಾರಿನವನು. ಅವನು ಒಂದು ಸಲ ಇವರನ್ನು ಕರೆದು ಯಾಜ್ಞವಲ್ಕ್ಯರಲ್ಲಿ, ಇವರು ಮಿಥಿಲೆಯಲ್ಲೇ ಇದ್ರಲ್ಲ, ಕರೆದು ಇವರನ್ನು ಕೇಳ್ತಾನೆ. ನಾನು ಏನು ವಿದ್ವತ್ ಗೌರವವನ್ನು ಮಾಡಬೇಕು ಅಂತ ಮಾಡಿದ್ದೀನಿ, ಜ್ಞಾನಿಗಳು ಯಾರು ಅಂತ ಗುರುತಿಸಿ ಅವ್ರನ್ನ ಗೌರವಿಸಬೇಕು ಅಂತ ಮಾಡಿದ್ದೀನಿ, ಏನು ಮಾಡೋದು? ಒಂದು ರಾಜ್ಯ ಅಂತಂದರೆ ವಿದ್ವಾಂಸರನ್ನು ಗುರುತಿಸ್ಬೇಕಲ್ಲ, ಗೌರವಿಸೋದು ಹೇಗೆ ಅಂತ. ಆವಾಗ ಇವರೇ ಒಂದು ಸಜೆಷನ್ ಕೊಡ್ತಾರೆ. ಜ್ಞಾನ ಯಜ್ಞ ಅಂಥೇಳಿ ಜ್ಞಾನಸತ್ರ ಅಂತ ಒಂದು ಯಾಗವನ್ನು ಮಾಡು, ನೀನು ಒಂದು ಸಮ್ಮೇಳನವನ್ನು ಮಾಡು, ಅದಕ್ಕೆ ಬಂದವರಿಗೆ ಒಂದು ಬಹುಮಾನವನ್ನು ಕೊಡಲಿಕ್ಕೆ ಒಂದು ವ್ಯವಸ್ಥೆ ಮಾಡುವಂಥ. ಏನು ಬಹುಮಾನ? ಶಾಸ್ತ್ರ ಅವರು ಅದನ್ನು ಭಾಳ ಚೆನ್ನಾಗಿ ಅವರನ್ನು ಮಾಡ್ತಾರೆ. 1000 ಗೋವುಗಳನ್ನು ದಾನ ಕೊಡ್ತಾನೆ ಅವನು. ಯಾರು ಏನು ಸರ್ವಜ್ಞರು ಅಂತ ಅನ್ನಿಸ್ಕೊಳ್ತಾರೋ ಅಂಥವರಿಗೆ 1000 ಗೋವುಗಳನ್ನು ದಾನ ಕೊಡ್ತೀನಿ ಅಂತ ಹೇಳಿ, ಪ್ರತಿಯೊಂದು ಗೋವಿಗೂ ಒಂದೊಂದು ಕೋಡಿಗೆ 20 ಚಿನ್ನದ ನಾಣ್ಯಗಳನ್ನ, ನಿಷ್ಕ ಅಂತ ಕರೀತಾರಲ್ಲ, ಪರಿಶುದ್ಧವಾದ ಚಿನ್ನದ ನಾಣ್ಯಗಳನ್ನು, ಒಂದೊಂದು ಕೋಡಿಗೂ 20 ನಿಷ್ಕವನ್ನು, ಚಿನ್ನದ ನಾಣ್ಯವನ್ನು, ಅಂದರೆ 40 ನಾಣ್ಯಗಳಾಯಿತು. ಅದರ ಕಾಲಿಗೆಲ್ಲ ಬೆಳ್ಳೆಯ ಗೆಜ್ಜೆಗಳು. ಅದಕ್ಕೆ ಮತ್ತೆ ಅವುಗಳಿಗೆ ಕರುಗಳಿದ್ದರೆ ಆ ಕರುಗಳ ಸಹಿತ ದಾನ ಮಾಡೋದು. 1000 ಹಸುಗಳನ್ನು ಕೊಟ್ಟರೆ ಯಾವನು ತೊಗೊಂಡು ಹೋದರೆ ಅದನ್ನು ಎಲ್ಲಿ ಸಾಕೋಬೇಕು ಅವನು? ಅದಕ್ಕೆ ಬೇಕಾಗಿರ್ತಕ್ಕಂತಹ ಗೋಮಾಳ, ಅದನ್ನು ಕಟ್ಟಲಿಕ್ಕೆ ಬೇಕಾಗಿರುವಂತಹ ಗೋಶಾಲೆ, ಅದಕ್ಕೆ ಸುಮಾರು 2 ವರ್ಷಕ್ಕೆ ಆಗುವಷ್ಟು ಹುಲ್ಲು, ಆಮೇಲೆ ಇದು ಹಿಂಡಿ ಇತ್ಯಾದಿಗಳು, ಹಾಲು ಕರೆಯುವ ಪಾತ್ರೆ, ಅದನ್ನು ನೋಡ್ಕೊಳ್ಳಿಕ್ಕೆ ಬೇಕಾದಂತಹ ಗೋಪಾಲಕರು, ಅದನ್ನು ಮೇಯಿಸಲಿಕ್ಕೆ ಬೇಕಾದಂಥ ಜನಗಳು, ಇದಿಷ್ಟನ್ನು ಕೊಡ್ತೀನಿ ಅಂತ ಹೇಳ್ತಾನೆ. ಇಷ್ಟು ಕೊಟ್ಟಿದ್ದಲ್ಲದೆ ಒಂದು ದೊಡ್ಡ ಚಿನ್ನದ ತಟ್ಟೆಯಲ್ಲಿ 1000 ಚಿನ್ನದ ನಾಣ್ಯಗಳನ್ನಿಟ್ಟು ಯಾರು ಸರ್ವಜ್ಞರು ಅಂತ ಪ್ರೂವ್ ಆಗ್ತಾರೋ, ಅವ್ರು ಇದಾಗುತ್ತೋ ಅವ್ರ ಮೇಲೆ ಸ್ವರ್ಣಾಭಿಷೇಕವನ್ನು, ಕನಕಾಭಿಷೇಕವನ್ನು ಮಾಡ್ತೇನೆ ಅಂತಾನೆ. ಎಲ್ಲರೂ ಬರ್ತಾರೆ, ಯಾರ್ಯಾರೋ ಬಂದರು. ಭಾಳ ಚೆನ್ನಾಗಿ ಅವ್ರದ್ದೆಲ್ಲ ವರ್ಣನೆಯನ್ನು ಕೊಟ್ಟಿದ್ದಾರೆ. ಹೆಣ್ಮಕ್ಳೆಲ್ಲ ಬಂದಿದ್ದರು. ಗಾರ್ಗಿ ಅಂತ ಒಬ್ಬಳು ಬಂದಿದ್ಲು, ಮೈತ್ರೇಯಿ ಅಂತ ಬಂದಿದ್ಲು, ವಾಚಕ್ನವಿ ಅಂತ ಬಂದಿದ್ದರು, ಸುಲಭ ಅಂತ ಒಬ್ಬಳು ಬಂದಿದ್ಲು, ಆಮೇಲೆ ಶಾಕಲ ಅಂತ ಒಬ್ಬ ಬಂದಿದ್ದ, ಭಾಷ್ಕಲ ಅಂತ ಬಂದು, ಇವರೆಲ್ಲ ಯಾಜ್ಞವಲ್ಕ್ಯರು ಅವರ ಹತ್ರನೇ ನೇರವಾಗಿ ಪಾಠ ಹೇಳಿಸ್ಕೊಂಡಿರ್ತಕ್ಕಂಥವ್ರು. ಇಂಥವರೆಲ್ಲ ಅವರೆಲ್ಲ ಗೋತ್ರ ಪ್ರವರ್ತಕರು, ಅವರು ಶಾಖೆಯ ಪ್ರವರ್ತಕರು, ಅಂಥವ್ರು ಎಲ್ಲ ಬಂದಿದ್ದರು. ಅವರು ಬಂದಾಗ ಇವರು ಏನು ಮಾಡಿದರು ಅಂತಂದರೆ, ಇದನ್ನು ಬೃಹತ್ ಆರಣ್ಯಕ ಉಪನಿಷತ್ನಲ್ಲಿ ಇದನ್ನು ಬಹಳ ಅದ್ಭುತವಾಗಿ ಈ ಕಥೆಯ ರೂಪದಲ್ಲಿ ಇದನ್ನು ವರ್ಣನೆ ಮಾಡ್ತಾರೆ. ಯಾಜ್ಞವಲ್ಕ್ಯರು ತಮ್ಮ ಶಿಷ್ಯನನ್ನು ಕರ್ಕೊಂಡು ಹೋದರು. ಆ ಶಿಷ್ಯನ ಹೆಸರು ನೋಡಿ ಎಷ್ಟು ಚೆನ್ನಾಗಿದೆ, ಸಾಮಶ್ರವ ಅಂತ. ಅವನು ಯಾವಾಗಲೂ ಸಾಮವೇದವನ್ನು ಕೇಳಿ ಮಂತ್ರವನ್ನು ಒಳ್ಳೆ ರಾಗಬದ್ಧವಾಗಿ ಚೆನ್ನಾಗಿ ಹಾಡ್ತಾ ಇದ್ದ. ಈಗ ಮೊನ್ನೆ ಒಬ್ಬರು ದೇವವ್ರತ ಅನ್ನೋರು 200 ವರ್ಷಗಳ ನಂತರ ಒಂದು ಅದ್ಭುತವಾದಂತಹ ಸಾಧನೆಯನ್ನು ಮಾಡಿ ನಮ್ಮ ಸನಾತನದ ಧರ್ಮದ ಕೀರ್ತಿಯನ್ನು ಎತ್ತಿ ಹಿಡಿದ್ರಲ್ಲ, ಹಾಗೆ ಅವನಿಗೆ ಯಾವುದೇ ಮಂತ್ರವನ್ನು ಬಹಳ ಸೊಗಸಾಗಿ ಸಾಮರಾಗದಲ್ಲಿ, ಸಾಮ ಛಂದಸ್ಸಿನಲ್ಲಿ ಹೇಳುವಂಥ ಶಕ್ತಿ ಇತ್ತು. ಹಾಗಾಗಿ ಅವನಿಗೆ ಸಾಮಶ್ರವ ಅಂತ ಅವನಿಗೆ ಅಂಕಿತ ನಾಮ, ಅಬ್ಜೆಕ್ಟಿವ್ ಅವನಿಗೆ. ಇವರು ಅವನನ್ನೇ ಕರ್ಕೊಂಡು ಹೋದರು. ಮಂತ್ರಗಳು ಅಂದರೆ ಯಾಜ್ಞವಲ್ಕ್ಯರಿಗೆ ಪ್ರಿಯ ಅಲ್ಲ, ಬಾರೋ ಹೋಗೋಣ ಅಲ್ಲಿ. ಕೊನೆಗೆ ಅಲ್ಲಿ ಹೋದರು, ಇವರೇ ವ್ಯವಸ್ಥೆ ಮಾಡಿರೋದು, ಆದರೂ ಕೇಳಿಕೊಂಡ್ರು ಏನು ಎಂತು ಅಂತ. ಕೊನೆಗೆ ಹೇಳಿದರು, ಇವನು ಜನಕ ಮಹಾರಾಜನ ಹೇಳ್ದ, ಸ್ವಾಗತ ಮಾಡ್ದ. ಗುರುಗಳೇ ನೋಡಿ, ಇಲ್ಲಿ 1000 ಹಸುಗಳು ಇಟ್ಟಿದ್ದೀನಿ, ಕರುಗಳಿದ್ದಾವೆ, ಅವೆಲ್ಲ ಆ ಫೀಲ್ಡಲ್ಲಿದ್ದಾವೆ, ಎಲ್ಲ ಒಳ್ಳೆ ಬಲವಾಗಿದ್ದಾವೆ, ಚೆನ್ನಾಗಿ ಅದನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ವ್ಯವಸ್ಥೆಗಳಿದೆ, ಆಹಾರದ ವ್ಯವಸ್ಥೆಗಳಿದೆ, ಇಷ್ಟು ಎಕರೆ ಗೋಮಾಳವನ್ನು ಕೊಡ್ತಾ ಇದ್ದೀನಿ, ಇಷ್ಟು ವಿಸ್ತೀರ್ಣವಾದ ಗೋಮಾಳವನ್ನು. ಆಮೇಲೆ ಅವಕ್ಕೆಲ್ಲ ಅಲಂಕಾರಗಳು, ಮೈ ಮೇಲೆಲ್ಲ ರೇಷ್ಮೆ ಬಟ್ಟೆಗಳು, ಕೊರಳಿಗೆಲ್ಲ
ಸ್ವರ್ಣಹಾರ, ಬೆಳ್ಳಿಯ ಗಂಟೆಗಳೆಲ್ಲ ಕಟ್ಟಿದ್ದಾರೆ, ಕಾಲಿಗೆಲ್ಲ ಬೆಳ್ಳೆಗೆಜ್ಜೆ, ಈ ಥರದ್ದೆಲ್ಲ ಇದೆ ಅಂತ ಯಾರಿಗಾದರೂ ಟೆಂಪ್ಟೇಷನ್ ಆಗದೆ, ಹೌದು ತಾನೆ? ಯಾರಿಗೆ? ಆಮೇಲೆ ಸರಿ ಇವ್ರು ನಗ್ನಗ್ತಾ ಕೇಳಿದರು, ಇದನ್ನು ತಗೊಳ್ಬೇಕು ಅಂತಂದರೆ ಏನು? ಸರ್ವಜ್ಞರು ಅಂತ ಇದಾಗಬೇಕು ಅವರು, ಸರ್ವಜ್ಞರು ಅಂತ ತಮ್ಮನ್ನು ತಾವು ಪ್ರೂವ್ ಮಾಡ್ಕೋಬೇಕು ಅವರು, ಇಲ್ಲಿರೋ ವಿದ್ವಾಂಸರನ್ನೆಲ್ಲ ಅಂತ, ವಿದ್ವಾಂಸರನ್ನೆಲ್ಲ ಸೋಲಿಸ್ಬೇಕು ಅಂತ. ಸರ್ ಇವರೊಂದು ಸ್ವಲ್ಪ ಹೊತ್ತು ನೋಡಿದರು, ಯಾರು ಚರ್ಚೆಗೂ ಬರಲಿಲ್ಲ, ಏನೂ ಇಲ್ಲ. ಕೊನೆಗೆ ಇವರು ಸಾಮಶ್ರವ ಅಂತ ತಮ್ಮ ಶಿಷ್ಯನಿಗೆ ಹೇಳ್ತಾ ಇದ್ದಾರೆ, ಸಾಮಶ್ರವ ಸೌಮ್ಯ ಸಾಮಶ್ರವ ಏತಾಹ ಉದಜ, ಇವನು ಹೊಡ್ಕೊಂಡು ಹೋಗೋ ನಮ್ಮ ಆಶ್ರಮಕ್ಕೆ ಅಂದರು ಅವರು. ಅವರು ಆಡಿರೋ ಮಾತು ಎಂತಹ ಅದ್ಭುತವಾದ ಒಂದು ಕಾನ್ಫಿಡೆನ್ಸ್ ಇದೆ ಅಂದರೆ, ನಾನು ಗೆದ್ದೇ ಕೇಳ್ತೀನಿ, ಇವು ನಮಗೆ ಸೇರ್ತಾವೆ ಅಂತ ಅದು ಕಾನ್ಫಿಡೆನ್ಸ್. ಹಂಗೆ ನಾನು ಪ್ರಯತ್ನ ಮಾಡಲಿ ಅಂತ ಹೇಳಬೇಕಿತ್ತಲ್ವೇ ಇವರು? ಹೌದಪ್ಪ, ಹಾಗಾದ್ರೆ ನೀವು ಕರೆದಿದ್ದೀರಾ, ಹಂಗೆ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳಬೇಕಿತ್ತಲ್ಲ. ಅವ್ರು ಹಂಗಲ್ಲ, ತಮ್ಮ ಶಿಷ್ಯಂಗೆ ಹೇಳ್ತಾರೆ, ಇವನ್ನೆಲ್ಲ ಹೊಡ್ಕೊಂಡು ಹೋಗೋ ನಮ್ಮ ಆಶ್ರಮಕ್ಕೆ, ಯಾಕೆಂದರೆ ನಮಗೇ ಬರೋವಿವು ಅಂತ. ಇದು 100ಕ್ಕೆ 150ರಷ್ಟು ಕಾನ್ಫಿಡೆನ್ಸ್ ಇಲ್ಲದೆ ಹೋದರೆ ಯಾವ ಮನುಷ್ಯನಿಗೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದನ್ನು. ಅವನು ಗುರುಗಳ ಮಾತನ್ನು ಆಜ್ಞಾ ಗುರುಣಾಂ ಅವಿಚಾರಣೀಯ, ರಾಮಾಯಣದಲ್ಲೂ ಬರುತ್ತೆ, ಆಮೇಲೆ ಶಂಕರ ವಿದ್ಯೆಯಲ್ಲೂ ಬರುತ್ತೆ. ಗುರುಗಳು ಹೇಳಿದ್ರಲ್ಲ ಅಂತ ಅವನು ಹೋಗಿ ಆ ಮುಖ್ಯ ಹಸುವಿನ ಕಣ್ಣಿಗೆ ಕೈ ಹಾಕ್ತಿಲ್ಲಿಕ್ಕೆ ಪಂಡಿತಂ ದೃಷ್ಟ ಶ್ವಾನವತ್ ಗುರ್ಗುರಾಯತೆ ಹೇಳ್ತಾರಲ್ಲ, ಅಲ್ಲಿರ್ತಕ್ಕಂಥವ್ರು ಎಲ್ಲರೂ ನಿಲ್ಲಿ, ನೀವು ಸರ್ವಜ್ಞರು ಅಂತ ಸಿದ್ಧ ಮಾಡಬೇಕು, ಆಮೇಲೆ ಇದನ್ನು ತೊಗೊಂಡು ಹೋಗಬೇಕು. ಕೇಳಿ ಪ್ರಶ್ನೆನ, ಯಾರು ಬೇಡ ಅಂತ ಹೇಳ್ತಾರೆ? ಎಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ ಅಂತಾರೆ. ಎಲ್ಲರೂ ಕೇಳಿರ್ತಕ್ಕಂತಹ ಪ್ರಶ್ನೆಗೆ ಭಾಳ ಚೆನ್ನಾಗಿ ಪ್ರಶ್ನೆ ಕೇಳ್ತಾರೆ. ಈ ಜಗತ್ತಿಗೆ ನಮಗೆಲ್ಲ ಏನು ಆಧಾರ? ಭೂಮಿ ಆಧಾರ. ಈ ಭೂಮಿಗೆ ಯಾವುದು ಆಧಾರ? ಹೀಗೆ ಪ್ರಶ್ನೆಯನ್ನು ಕೇಳ್ತಾ ಅವಾಗ ಎಲ್ಲವಕ್ಕೂ ಸಮಾಧಾನ ಉತ್ತರ ಹೇಳಿದ್ಮೇಲೆ ಅಲ್ಲಿರೋರು ಎಲ್ಲರೂ ಒಪ್ಕೊಳ್ತಾರೆ, ಎಸ್ ಹೌದು ಈ ಮನುಷ್ಯ ಸರ್ವಜ್ಞ, ಇವನಿಗೆ ಮೀರಿಸಷ್ಟು ಶಕ್ತಿ ನಮಗಿಲ್ಲ ಅಂಥೇಳಿ ಒಪ್ಕೊಳ್ತಾರೆ. ಹಾಗಾದರೆ ಹಸುಗಳನ್ನು ಹೊಡ್ಕೊಂಡು ಹೋಗ್ಬೋದಲ್ಲ ಅಂಥೇಳಿ ತೊಗೊಂಡು ಹೋಗೋ ಇವನ್ನ ಅಂತ ಹೇಳಿದ ಮೇಲೆ ಯಾಜ್ಞವಲ್ಕ್ಯರನ್ನು ಸರ್ವಜ್ಞ ಪೀಠದಲ್ಲಿ ಕೂಡಿಸಿ ಮಹಾರಾಜ ತಾನೇ ಏನು ಸ್ವರ್ಣ ತಟ್ಟೆಯಲ್ಲಿರ್ತಕ್ಕಂತಹ ಆ ಕನಕ ಇವನ್ನ ನಾಣ್ಯಗಳಿಂದ ಅವರಿಗೆ ಏನು ವೇದಘೋಷ ಪೂರಿತವಾಗಿ ಅವರಿಗೆ ಅಭಿಷೇಕವನ್ನು ಮಾಡಿ ಸರ್ವಜ್ಞರು ಅಂಥೇಳಿ ಅವ್ರನ್ನ ಕರೀತಾನೆ. ಆಗಿನ ಕಾಲದಲ್ಲಿ, ಈಗ 5000 ವರ್ಷಗಳ ಹಿಂದೆ ಇದ್ದಂಥ ಆಗಿನ ಕಾಲದಲ್ಲಿದ್ದಂಥ ಎಲ್ಲ ಪಂಡಿತರುಗಳು ವೇದ ವಿದ್ವಾಂಸರು ಒಪ್ಕೊಳ್ತಾರೆ, ಹೌದು ನಮ್ಮ ಕಾಲದ ಅತ್ಯಂತ ಶ್ರೇಷ್ಠ ಬ್ರಹ್ಮಜ್ಞಾನಿ ಇವರು ಅಂತ. ಇದು ಅವರ ಜೀವನದ ಒಂದು ಘಟನೆ. ಇನ್ನೂ ಒಂದು ಘಟನೆ ಎಷ್ಟು ಅದ್ಭುತವಾದ್ದು ಅಂತಂದರೆ, ಇವರ ಚರ್ಚೆಯನ್ನು ಕೇಳಿ ಇವ್ರ ಜೊತೆಗೆ ಚರ್ಚೆ ಮಾಡೋದಂತ ಅವಳು ಮೈತ್ರೇಯಿ ಅಂತ ಅವಳು ಬೆಳೀತಾಳೆ. ಅವಳು ಇವ್ರ ಹತ್ರ ವೇದವನ್ನು ಕಲೀಲಿಕ್ಕೆ ಅಂತ ಬಂದು ಇವರು ಕಾತ್ಯಾಯನ ಅನ್ನೋ ಋಷಿಯ ಮಗಳನ್ನು, ಒಬ್ಬ ಪಂಡಿತ ವಿದ್ವಾಂಸರ ಮಗಳನ್ನು ಮದುವೆ ಮಾಡ್ಕೊಂಡಿದ್ರು, ಕಾತ್ಯಾಯಿನಿ ಅಂತ. ಅವಳು ಆಶ್ರಮವನ್ನು ನೋಡ್ಕೊಳ್ತಾ ಇದ್ರು. ಹಾಗೆ ಆ ಸಂದರ್ಭದಲ್ಲಿ ಇವಳು ಬಂದು ಕೇಳಿದಾಗ ಅವಳು ಕೇಳಿರೋ ಅನುಮಾನಕ್ಕೆ ಉತ್ತರಗಳನ್ನೆಲ್ಲ ಹೇಳಿದರು. ಆಮೇಲೆ ಹೇಳಿದಾಗ ಇದನ್ನು ನಾನು ಹಿಂಗೆ ತಿಳ್ಕೊಬೇಕು, ಇದನ್ನು ಪೂರ್ತಿ ನನಗೆ ಅನುಭವ ಆಗಬೇಕು ಅಂದರೆ ಸಾಧನೆ ಮಾಡಬೇಕು ಯಾವುದಾದ್ರು ಒಬ್ಬ ಗುರುವಿನ ಮಾರ್ಗದರ್ಶನದಲ್ಲಿ ಅಂದರು. ನೋಡಿ ಅವ್ರು ಹೇಳಿರೋ ಮಾತುಗಳು ಹೇಗಿದೆ. ಬರೀ ಮಂತ್ರಗಳನ್ನು ಕಲಿಯೋದು ಬೇರೆ, ಅದರ ಪುರಶ್ಚರಣೆ ಮಾಡಿ ಸಾಧನೆ ಮಾಡಬೇಕಾದ್ರೆ ಗುರುವಿನ ಅನುಗ್ರಹ ಮಾರ್ಗದರ್ಶನ ಇರಬೇಕು. ಹಾಗಾದರೆ ನೀವೇ ನನಗೆ ಮಾರ್ಗದರ್ಶನ ಮಾಡಿ ಅಂತ ಆ ಮೈತ್ರೇಯಿ ಹೇಳಿದಾಗ ಇವ್ರು ಹೇಳ್ತಾರೆ, ಇಲ್ಲ ಆಗೋದಿಲ್ಲ, ಯಾಕೆಂದರೆ ನಮ್ಮ ಆಶ್ರಮದಲ್ಲಿ ಹೆಂಗಸರಿಗೆ ಅವಕಾಶ ಇಲ್ಲ, ಇಲ್ಲೆಲ್ಲ ಬರೀ ಗಂಡಸರು ಮಾತ್ರ ಇರೋದು, ಹುಡುಗರಿಗೆ ಮಾತ್ರ ಅವಕಾಶ, ಸ್ತ್ರೀಯರಿಗೆ ಇಲ್ಲಿ ಅವಕಾಶ ಇಲ್ಲ ಅಂತ ಅವಳು ಹೇಳ್ತಾ ಇದ್ದಾಳೆ. ಅವಳು ಬ್ರಹ್ಮವಾದಿನಿ. ಅವಳು ಹೇಳ್ತಾ ಇದ್ದಾಳೆ, ಪೂಜ್ಯರೇ, ಏನು ಜ್ಞಾನಕ್ಕೆ ಗಂಡು ಹೆಣ್ಣು ಅನ್ನೋ ಭೇದ ಇದೆಯೇ? ಯಾರು ಬೇಕಾದರೂ ಕಲಿಬಹುದು ಅಂತ ಅಂದಾಗ ಅದನ್ನು ಇವರು ಆಲೋಚನೆ ಮಾಡಿದರು. ಆಗಲಿ ಅಂತ ಹೇಳಿ ಅವಳನ್ನು ತಮ್ಮ ಆಶ್ರಮಕ್ಕೆ ಸೇರಿಸ್ಕೊಂಡ್ರು. ನನಗೆ ತಿಳಿದ ಮಟ್ಟಿಗೆ ಗುರುಕುಲದಲ್ಲಿ ಮೊಟ್ಟ ಮೊದಲಿಗೆ ಲೇಡೀಸಿಗೆ ಏನು ಅಡ್ಮಿಷನ್ ಕೊಟ್ಟಿರ್ತಕ್ಕಂಥ ಮಹಾಪುರುಷ ಯಾಜ್ಞವಲ್ಕ್ಯರು ಅಂದರೆ. ಇಲ್ಲದೆ ಹೋದರೆ ವೇದ ಬಾಹಿರರು ಅವರು ಏನು ಕಲ್ತ್ಕೊಳ್ಬೇಕಾದಿಲ್ಲ, ಅವರಿಗೆ ಅವಕಾಶವೇ ಇಲ್ಲ ಅನ್ನುವಂಥ ಕಾಲದಲ್ಲಿ ಸತ್ವ ಇದೆಯಾ, ಶಕ್ತಿ ಇದೆಯಾ, ಬನ್ನಿ ಹೇಳ್ಕೊಡ್ತೀನಿ ಅಂತ ಹೇಳಿ ಅವಕಾಶವನ್ನು ಕಲ್ಪಿಸಿದಂಥ ವ್ಯಕ್ತಿ ಇದು. ಅದ್ರ ಜೊತೆಗೆ ಅವ್ರು ಮಾಡಿರ್ತಕ್ಕಂಥ ಇನ್ನೊಂದು ಅದ್ಭುತವಾದ ವ್ಯವಸ್ಥೆ ನೋಡಿ ಹೇಗಿದೆ ಅಂತ. ಅವರು ಅವಳನ್ನು ಸೇರಿಸ್ಕೊಂಡಾಗ ಒಂದು ಮಾತು ಹೇಳ್ತಾರೆ, ನೋಡು ಇಲ್ಲಿ ಬಂದ ಮೇಲೆ ನನಗೆ ಗೊತ್ತಿದೆ ನಮ್ಮ ಆಶ್ರಮ ಅಂತಂದರೆ ಹೇಗಿದೆ ಅಂತಂದರೆ, ಯಾವಾಗಲೂ ನಾವು ಶಿಷ್ಯರ ಜೊತೆಗೆ ಯಾವಾಗಲೂ ಅವೈಲಬಲ್ ಅಂತ ಹೇಳ್ತೀವಲ್ಲ, 24 ಗಂಟೆ ನಾವು ಅವ್ರ ಜೊತೆಗಿರ್ತೀವಿ. ರಾತ್ರಿ ಹೊತ್ತಿನಲ್ಲೂ ವಿದ್ಯಾರ್ಥಿಗಳು ನಮ್ಮ ಜೊತೆಗಿರ್ತಾರೆ. ಅವ್ರಿಗೆ ಏನೇ ಅನುಮಾನ ಬಂದಾಗ ಯಾವಾಗ ಬೇಕಾದರೂ ಬಂದು ನಾನು ಕೇಳ್ತಾರೆ. ಈಗ ನೀನು ಹೆಣ್ಣುಮಕ್ಕಳನ್ನು ಕರ್ಕೊಂಡ್ರಿ ಅಂತಂದರೆ ರಾತ್ರಿ 10 ಗಂಟೆಗೋ 11 ಗಂಟೆಗೋ ನೀನು ಬಂದು ಕೇಳಿದರೆ ನಿನ್ನ ಜೊತೆಗೆ ನಾನು ಪ್ರತ್ಯೇಕವಾಗಿ ಕೂತ್ಕೊಂಡು ಮಾತಾಡೋಕ್ಕೆ ಸಾಧ್ಯ ಇಲ್ಲ. ಯಾಜ್ಞವಲ್ಕ್ಯರಿಗೆ ಇದಕ್ಕೇನು ಹೇಳ್ತೀವಿ ನಾವು? ಅದಕ್ಕೆ ಸೋಷಿಯಲ್ ಅವೇರ್ನೆಸ್ ಅಂತ ಇಂಗ್ಲೀಷ್ನಲ್ಲಿ ಒಂದು ಮಾತು ಹೇಳ್ತಾರೆ. ಸೋಷಿಯಲ್ ಸೆನ್ಸ್ ಅಂತ, ಸಮಯ ಪ್ರಜ್ಞೆ ಅಲ್ಲ, ಸಾಮಾಜಿಕ ಪ್ರಜ್ಞೆ,
ಸಾಮಾಜಿಕ ಪ್ರಜ್ಞೆ, ಸೋಷಿಯಲ್ ಅವೇರ್ನೆಸ್ ಅಂತ ಒಂದು ಅದ್ಭುತವಾದಂತಹ ಶಕ್ತಿ, ಒಂದು ಚಿಂತನೆ ಈಗ 5,000 ವರ್ಷಗಳ ಹಿಂದೆ ಮಾಡಿರೋದು ನೋಡಿ. ಅದಕ್ಕೆ ಅವ್ರು ಹೇಳ್ತಾರೆ ನೋಡಿ, ಈಗ ನೀನು ಬಂದು ರಾತ್ರಿ 11ಕ್ಕೋ 11ವರೆಗೂ ನೀನೇನೋ ಓದ್ತಾ ಇದೆಯಾ, ಡೌಟ್ ಬಂತು, ನಿನಗೆ ಅನುಮಾನ ಬಂತು, ಕೇಳಲಿಕ್ಕೆ ಅಂತ ಬರ್ತೀಯ. ಯಾವಾಗಲೂ ಶಿಷ್ಯ ಕೇಳಿದಾಗ ಅವರ ಅನುಮಾನ ಪರಿಹಾರ ಮಾಡಬೇಕಾದ್ದು ನನ್ನ ಕರ್ತವ್ಯ. ಆದರೆ 11ವರೆಗೆ ನಿನ್ನ ಒಬ್ಬಳ ಜೊತೆಗೆ ನಾನು ರಾತ್ರಿ 12 ಗಂಟೆಗೋ 1 ಗಂಟೆಗೋ 2 ಗಂಟೆಗೋ ಪರ್ಣಕುಟೀರದಲ್ಲಿ ನಿನ್ನ ಜೊತೆಗೆ ಏಕಾಂತವಾಗಿ ಮಾತಾಡ್ತಾ ನಿಂತ್ಕೊಂಡ್ರೆ ಸಮಾಜ ಏನಂತ ತಿಳ್ಕೊಳ್ಳುತ್ತೆ? ಇದಕ್ಕೆ ಸೋಷಿಯಲ್ ಆಬ್ಲಿಗೇಷನ್ ಅಂತ ಇನ್ನೊಂದು ಶಬ್ದ ಇದೆ ಅಂತೆ. ಹಾಗಾಗಿ ನನ್ನೊಂದು ಸಾಮಾಜಿಕ ಹೊಣೆಗಾರಿಕೆ ಇದೆಯಲ್ಲ, ಅದಕ್ಕೆ ಹಾಗಾದರೆ ಏನು ಮಾಡಬೇಕು ಅಂತಂದಾಗ ಆವಾಗ ಯಾಜ್ಞವಲ್ಕ್ಯರು ಹೇಳ್ತಾರೆ, ನೀನು ನನ್ನನ್ನು ನಾನು ನೀನು ಗಂಡ ಹೆಂಡತಿ ಆಗಬೇಕು ಅಂತ, ನಾವಿಬ್ಬರು ಮದುವೆ ಮಾಡ್ಕೋಬೇಕು. ಆದರೆ ನಮ್ಮಿಬ್ಬರ ಮಧ್ಯದಲ್ಲಿ ಅವರೇ ಹೇಳಿರುವಂಥ ಮಾತು, ನಮ್ಮಿಬ್ಬರ ಮಧ್ಯದಲ್ಲಿ ಈ ಏನು ಗುರು ಮತ್ತು ವಿದ್ಯಾರ್ಥಿಯ ಸಂಬಂಧ ಬಿಟ್ಟು ಬೇರೆ ಇನ್ನು ಯಾವ ಸಂಬಂಧವೂ ಇರಕೂಡದು. ಅವಳು ಅದಕ್ಕೆಲ್ಲಕ್ಕೂ ಒಪ್ಕೊಳ್ತಾಳೆ, ಗುರುಗಳೇ ನನಗೇನು ಬೇಕಾಗಿಲ್ಲ, ನಾನು ಬ್ರಹ್ಮವಾದಿನಿ, ನಿಮ್ಮಿಂದ ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಬಂದಿದ್ದೇನೆ ಹೊರತು ನನಗೆ ಸಂತಾನದ ಅಪೇಕ್ಷೆ ಇಲ್ಲ, ಸಾಂಸಾರಿಕ ಜೀವನದ ಅಪೇಕ್ಷೆ ಇಲ್ಲ, ಯಾವ್ಯಾವುದಿಲ್ಲ ಅಂತ. ಹಾಗಾದರೆ ಆಗಬಹುದು ಅಂಥೇಳಿ ಮೊದಲನೇ ಹೆಂಡತಿಯಾದಂತಹ ಕಾತ್ಯಾಯಿನಿಯ ಒಪ್ಪಿಗೆಯನ್ನು ಪಡ್ಕೊಂಡು ಅವಳಿಗೆ ಮನದಟ್ಟು ಮಾಡಿ ಯಾವ ಉದ್ದೇಶಕ್ಕೆ ಮದುವೆ ಮಾಡ್ಕೊಳ್ತಾ ಇದ್ದೀನಿ ಅಂತ ಅವಳಿಗೆ ತಿಳಿಸಿ, ಅವಳು ಒಪ್ಕೊಂಡ ಮೇಲೆ ಅಲ್ಲಿರ್ತಕ್ಕಂತಹ ಸೀನಿಯರ್ ಸ್ಟೂಡೆಂಟ್ಸ್ ಯಾರಿದ್ದಾರೆ ಅವರಿಗೂ ಅದನ್ನೆಲ್ಲ ಮನದಟ್ಟು ಮಾಡಿ ಆಮೇಲೆ ಅವಳನ್ನು ಮದುವೆ ಮಾಡ್ಕೊಳ್ತಾರೆ. ಈ ರೀತಿಯ ಒಂದು ಸೋಷಿಯಲ್ ಆಬ್ಲಿಗೇಷನ್ ಅನ್ನೋದಾಗಲಿ ಅಥವಾ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋದಾಗಲಿ 5,000 ವರ್ಷಗಳ ಹಿಂದೆ ಮೊಟ್ಟ ಮೊದಲಿಗೆ ಕೊಟ್ಟಂಥ ಮಹಾಪುರುಷ ಯಾಜ್ಞವಲ್ಕ್ಯರು. ಇದನ್ನು ಮಾಡಿದ ಮೇಲೆ ಮುಂದೆ ಅವಳಿಗೆ ಆವಾಗ ತೊಂದರೆ ಇಲ್ಲ, ಹೆಂಡತಿ ಜೊತೆ ಅವ್ರದ್ದು ಮದುವೆನೇ ಮಾಡ್ಕೊಂಡಿರೋದ್ರಿಂದ ಯಾರೂ ಪ್ರಶ್ನೆಯನ್ನು ಮಾಡೋಂಗಿಲ್ಲ. ಯಾಕೆಂದರೆ ಗುರುಗಳು ಪ್ರಶ್ನಾತೀತರಾಗಿರಬೇಕು ಅಂತ. ಈಗ ಹಾಗಲ್ಲ, ಇವತ್ತು ಉಪದೇಶ ತಗೊಂಡಿರ್ತೀವಿ, ಮಾರನೇ ದಿನ ಅವರು ಟಿ ವಿಯಲ್ಲೆಲ್ಲ ಬರೋಕ್ಕೆ ಶುರು ಮಾಡ್ಬಿಟ್ಟಿರ್ತಾರೆ, ಎಲ್ಲೋ ಡ್ಯಾನ್ಸ್ ಮಾಡ್ತಾಯಿದ್ರು, ಏನೋ ಮಾಡ್ತಾಯಿದ್ರು, ಏನೋ ಎಂತು ಅಂತ. ಇವತ್ತೇನೋ ನಾವು ಅವ್ರ ಪಾದ ಪೂಜೆ ಮಾಡಿ ದೊಡ್ಡ ಗುರುಗಳನ್ನು ತೊಗೊಂಡಿರ್ತೀವಿ. ಮುಂದೆ ಅದಕ್ಕೆ ಹೇಳಿದ್ದು ಯಥಾ ಗುರು ತಥಾ ಶಿಷ್ಯ ಅಂತ ಯಾಕೆ ಹೇಳ್ತಾರೆ? ಗುರು ಭ್ರಷ್ಟ ಆದರೆ ಶಿಷ್ಯನೂ ಭ್ರಷ್ಟ ಆಗ್ತಾನೆ. ಆದ್ದರಿಂದ ಗುರುಗಳನ್ನು ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ಬಹಳ ತುಂಬ ಕೇರ್ಫುಲ್ ಆಗಿರಬೇಕು ಅಂತ, ಜಾಗರೂಕರಾಗಿರಬೇಕು ಅಂತ. ಕೊನೆಗೆ ಈ ಮದುವೆಯನ್ನು ಮಾಡ್ಕೊಂಡ್ಮೇಲೆ ತೊಂದರೆ ಇಲ್ಲ, ರಾತ್ರಿ 12 ಗಂಟೆ ಆಗಲಿ 1 ಗಂಟೆ ಆಗಲಿ ಮಾತಾಡ್ತಾಯಿದ್ರು, ಯಾರು ಆಕ್ಷೇಪಣೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವಳಿಗೆ ಸಂಪೂರ್ಣ ಬ್ರಹ್ಮಜ್ಞಾನವನ್ನು ಉಪದೇಶ ಮಾಡಿ ಆದಮೇಲೆ ಮುಂದೆ ಇವರು ಏನು ಸನ್ಯಾಸವನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿ ಆಲೋಚನೆಯನ್ನು ಮಾಡ್ತಾರೆ. ಮಾಡಿ ಆದಮೇಲೆ ತಮ್ಮ ಆಸ್ತಿಯನ್ನು ವಿಭಾಗ ಮಾಡಬೇಕು, ಇಬ್ಬರು ಹೆಂಡತಿಯರಿಗೆ ಕೊಡಬೇಕು ಅಂಥೇಳಿ ವಿಭಾಗ ಮಾಡಲಿಕ್ಕೆ ಅಂತ ಹೇಳಿ ಮಾಡ್ತಾ ಮೊದಲು ಮೈತ್ರೇಯಿಯನ್ನು ಕೇಳ್ತಾರೆ, ನೋಡು ಈ ಥರ ಸನ್ಯಾಸ ಸ್ವೀಕಾರ ಮಾಡಬೇಕು ಅಂತ ಮಾಡಿದ್ದೀನಿ, ನಿನಗೂ ಆಸ್ತಿಯನ್ನು ಕೊಡ್ತಾ ಇದ್ದೀನಿ ಅಂತಂದಾಗ ಆವಾಗ ಅವಳು ಮೈತ್ರೇಯಿ ಒಂದೇ ಹೇಳ್ತಾಳೆ, ಏನು ಅಂತಂದರೆ, ಗುರುಗಳೇ ನೀವು ಕೊಡ್ತಾಯಿದ್ದೀರ ಸ್ವಾಮಿ, ನೀವು ಕೊಡ್ತಾ ಇರುವಂಥ ಈ ಆಸ್ತಿಯನ್ನು ನಾನು ತೊಗೊಂಡ್ರೆ ನಿಮ್ಮಲ್ಲಿರ್ತಕ್ಕಂತಹ ಬ್ರಹ್ಮಜ್ಞಾನ ಅಥವಾ ಆ ಬ್ರಹ್ಮತ್ವದ ಕಲ್ಪನೆ ಅಥವಾ ಬ್ರಹ್ಮಜ್ಞಾನ ನನಗೆ ಪ್ರಾಪ್ತ ಆಗತ್ತಾ? ಇಲ್ಲ, ಅದು ಏನಿದ್ರು ಇಂಡಿವಿಜುವಲ್ ವೈಯಕ್ತಿಕ ಸಾಧನೆಯಿಂದ. ಹಾಗಾದ್ರೆ ನನಗಿದು ಏನು ಬೇಕಾಗಿಲ್ಲ, ಇದಷ್ಟನ್ನು ಅಕ್ಕಂಗೆ ಕೊಡಿ ಅಂತಾಳೆ. ಅವಳು ಬಳಸಿರೋ ಪದ ನೋಡಿ ಎಷ್ಟು ಚೆನ್ನಾಗಿದೆ, ಇದಷ್ಟನ್ನು ಅಕ್ಕಂಗೆ ಕೊಡಿ. ಯಾಕೆಂದರೆ ಅವಳಲ್ಲಿರುವಂತಹ ಮಾತೃ ಹೃದಯದಿಂದ ಎಲ್ಲ ಶಿಷ್ಯವರ್ಗದವ್ರನ್ನು ಚೆನ್ನಾಗಿ ನೋಡ್ಕೊಳ್ತಾರೆ. ಮುಂದೆ ಇವರು ಅಷ್ಟೂ ಆಸ್ತಿಯನ್ನು ತಮ್ಮ ಗುರುಕುಲವನ್ನು ಅಷ್ಟನ್ನು ಸಹ ಕಾತ್ಯಾಯನಿಗೆ ಒಪ್ಪಿಸಿಬಿಟ್ಟು ಅವಳ ಒಪ್ಪಿಗೆಯನ್ನು ಪಡ್ಕೊಂಡು ತಮ್ಮ ಹೆಂಡತಿಯಾದಂತಹ ಮೈತ್ರೇಯ ಜೊತೆಗೆ ಹಿಮಾಚಲದ ಪ್ರದೇಶಕ್ಕೆ ಹೋಗಿ, ಹಿಮಾಲಯದ ತಪ್ಪಲು ಪ್ರದೇಶಕ್ಕೆ ಹೋಗಿ ಆಮೇಲೆ ಅವಳಿಗೆ ಹೇಳ್ತಾರೆ, ಯಾವಾಗಲೂ ಗಂಡ ಜೊತೆಗೆ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಹೇಳಿ, ವಿವಾಹ ಕಾಲದಲ್ಲಿ ಏನು ಅಶ್ಯೂರೆನ್ಸ್ ಕೊಟ್ಟಿರ್ತೀವಿ? ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚರಾಮಿ, ಮೋಕ್ಷೇಚ ಅಲ್ಲ. ಯಾಕೆಂದರೆ ಮೋಕ್ಷಕ್ಕೆ ಅವ್ರ ದಾರಿನೇ ಬೇರೆ, ಇವ್ರ ದಾರಿನೇ ಬೇರೆ. ಆದ್ದರಿಂದ ನಮ್ಮ ಸಾಧನೆಯ ಮೂಲಕ ನಾವು ಸಿದ್ಧಿಯನ್ನು ಪಡ್ಕೊಳ್ಬೇಕು. ನಿನ್ನ ಪಾಡಿಗೆ ನೀನು ವೈಯಕ್ತಿಕವಾಗಿ ಸಿದ್ಧಿ ಮಾಡೋ, ಇಷ್ಟು ದಿನ ನಿನಗೆ ಅನುಮಾನವನ್ನು ಹೇಳಿಕೊಟ್ಟಿದ್ದೇನೆ, ಇನ್ನು ಏನಿದ್ರೆ ನೀನು ಅಂತರೀಕ್ಷಣೆಯಿಂದ, ಡಿ ವಿ ಜಿಯವ್ರ ಕಡೆ ಹೇಳ್ತಾರೆ, ವಸ್ತು ಸಾಕ್ಷಾತ್ಕಾರ ಅಂತರೀಕ್ಷಣೆಯಿಂದ ನೀನು ಅಂತರಂಗವನ್ನು ಹುಡುಕ್ತಾ ಹೋಗು, ಆವಾಗ ನಿನ್ನ ಪ್ರಶ್ನೆಗಳಿಗೆಲ್ಲ ಅನುಮಾನ ಸಿಗುತ್ತೆ, ಅನುಮಾನ ಪರಿಹಾರ ಆಗತ್ತೆ ಅಂತ ಹೇಳಿ ಉತ್ತರಗಳು ಸಿಗುತ್ತೆ ಅಂಥೇಳಿ ಅವಳನ್ನು ಸಾಧನೆಗೆ ಹಚ್ಚಿ ತಾವು ಹಿಮಾಲಯದ ತಪ್ಪಲಲ್ಲಿ, ಹಿಮಾಲಯ ಪ್ರದೇಶದಲ್ಲಿ ಅವರು ಸಾಧನೆಯನ್ನು ಮಾಡ್ತಾ ಮಾಡ್ತಾ ಮತ್ತು ಭಗವಂತನಲ್ಲೇ ಐಕ್ಯ ಆಗ್ತಾರೆ. ಹಾಗಾಗಿ ಯಾಜ್ಞವಲ್ಕ್ಯರಿಗೆ ಆರಾಧನೆ ಅಂತಿಲ್ಲ, ಜಯಂತಿ ಮಾತ್ರ. ಯಾಕೆಂದರೆ ಇವರಿಗೆಲ್ಲ ಸಾವೇ ಇಲ್ಲ ಅವರಿಗೆ. ಜಯಂತಿತೆ ಸುಕೃತಿನೋ ರಸಸಿದ್ಧಾ ಕವೀಶ್ವರ ನಾಸ್ತಿ ಯೇಷಾಂ ಯಶಃಕಾಯೇ ಜರಾಮರಣ ಎಂಭಯಂ, ಕಾಳಿದಾಸ ರಘುವಂಶದಲ್ಲಿ ಹೇಳ್ತಾನಲ್ಲ, ಹಾಗೆ ಅವರಿಗೆ ಸಾವು ಇಲ್ಲ, ಅವರು ನಿರಂತರ ಅವರು. ಯಾಕೆಂದರೆ ಅವರಿಗೆ ಕೀರ್ತಿಶಾಲಿಗಳಾಗಿ ಯಾವಾಗಲೂ ಉಳಿದಿರ್ತಾರೆ. ಹಾಗಾಗಿ ಇಂತಹ ಅವರ ಜಯಂತಿಯನ್ನು, ಈ ದೃಷ್ಟಿಯನ್ನು ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಅವರು ಕೊಟ್ಟಿರ್ತಕ್ಕಂಥ ಯಾಜ್ಞವಲ್ಕ್ಯ ಸ್ಮೃತಿ ಆಗಿನ ಕಾಲಕ್ಕೆ ಒಂದು ರಾಜರಿಗೆ ಅಡ್ಮಿನಿಸ್ಟ್ರೇಷನ್ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು 5,000 ವರ್ಷಗಳ ನಂತರ ಇವತ್ತಿಗೂ ಅದು ರಿಲೆವೆಂಟ್ ಆಗಿದೆ ಅಂತ ಅನ್ಬೇಕಾದ್ರೆ ಅದರಲ್ಲಿ ಇರ್ತಕ್ಕಂತಹ ವಿಷಯದ ಮಹತ್ವ ಎಷ್ಟೋ ಅದ್ಭುತವಾಗಿದೆ ಅಂತ ಅನ್ನೋದು ನಮಗೆ ಗೊತ್ತಾಗುತ್ತೆ. ಈ ರೀತಿಯಾಗಿ ಒಬ್ಬ ಶಿಷ್ಯನಾಗಿ, ಒಬ್ಬ ವಿದ್ಯಾರ್ಥಿಯಾಗಿ, ಒಬ್ಬ ಮಂತ್ರವಿದನಾಗಿ, ಅದೇ ರೀತಿ ಒಬ್ಬ ಬ್ರಹ್ಮಚಾರಿಯಾಗಿ, ಅದೇ ರೀತಿ ಪರಿಪೂರ್ಣವಾದಂತಹ ಒಬ್ಬ ವಿದ್ವಾಂಸನೂ ಆಗಿ
ಒಂದು ಸಮಾಜಕ್ಕೆ, ಅದೇ ರೀತಿ ಗೃಹಸ್ಥನಾಗಿ ಇಬ್ಬರಲ್ಲಿಯೂ ಸಹ ಯಾವ ಡಿಸ್ಕ್ರಿಮಿನೇಷನ್ನು ಮಾಡದೇ ಇದ್ದ ಹಾಗೆ ಮತ್ತು ಇವೆಲ್ಲವಕ್ಕೂ ನಿರ್ಲಿಪ್ತರಾಗಿ ಹೇಗೆ ಒಂದು ಅದ್ಭುತವಾದ ಪರಿಪೂರ್ಣವಾದ ಜೀವನವನ್ನು ಸಾಗಿಸಬಹುದು ಅಂತ ಅನ್ನೋದಕ್ಕೆ ಮಹಾಪುರುಷರಾದಂತಹ ಯೋಗೀಶ್ವರರಾದಂತಹ ಯಾಜ್ಞವಲ್ಕ್ಯರ ಉದಾಹರಣೆ. ಅವರ ಜಯಂತಿಯನ್ನು ಆಚರಿಸುವುದರ ಮೂಲಕ ಅವರು ಮನುಕುಲಕ್ಕೆ ಕೊಟ್ಟಿರುವ ಸಂದೇಶವನ್ನು ಮನನವನ್ನು ಮಾಡ್ತಾ ನಮ್ಮ ಬದುಕನ್ನು ಸಾರ್ಥಕಪಡಿಸಿಕೊಳ್ಳೋಣ ಅಂತ ಹೇಳ್ತಾ ಇಂದಿನ ಉಪನ್ಯಾಸಕ್ಕೆ ಮಂಗಳವನ್ನು ಹಾಡುತ್ತೇನೆ. ಸರ್ವೇ ಜನಾಃ ಸುಖಿನೋ ಭವಂತು. ಅವರ ಮಾತಿನಿಂದ ಕ್ಲೋಸ್ ಮಾಡೋಣ ಎಲ್ಲರ ಒಟ್ಟಿಗೆ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ.